ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಜನವರಿ 2026 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘಮಾಸೆ ಶುಕ್ಲ ಪಕ್ಷದ ದಶಮಿ ತಿಥಿ ಕೃತಿಕಾ ನಕ್ಷತ್ರ ಬ್ರಹ್ಮಯೋಗ ಗರ್ಜಕರಣ. ಇವತ್ತಿನ ಪಂಚಾಂಗ ಫಲ. ಯಾವ ಲಕ್ಷಣಗಳು ಇದ್ದರೆ ವಿಜಯ ಪ್ರಾಪ್ತಿ ಅನ್ನತಕ್ಕಂಥದ್ದನ್ನ ಋಷಿ ಪರಂಪರೆ, ದೇವ ಪರಂಪರೆ, ಗುರು ಪರಂಪರೆ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ತುಂಬ ಜನ ವಿಜಯಕ್ಕೆ ಅದು ಮಾಡಬೇಕು, ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ಬೇಕು, ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಬೇಕು, ದುಡ್ಡಿರಬೇಕು, ಬ್ಯಾಕ್ಗ್ರೌಂಡ್ ಇರಬೇಕು, ಬ್ಯಾಕಪ್ ಇರಬೇಕು, ಈ ಥರ ಏನೇನೋ ಹೇಳ್ತಾ ಇರ್ತಾರೆ. ಅವನಿಗೆ ಬಿಡಪ್ಪ, ಅವನು ತುಂಬ ದೊಡ್ಡ ವ್ಯಕ್ತಿಗಳ ಮಗ, ಬ್ಯಾಕಪ್ ಇದೆ, ಹೆಸರಿದೆ, ದುಡ್ಡಿದೆ. ಖಂಡಿತ ಇಲ್ಲ ಮಕ್ಕಳೇ. ಗವಾಸ್ಕರ್ ಮಗ ಏನಾದ್ರು ಗವಾಸ್ಕರ್ ಅವರ ರೀಚ್ ಆಗಿರೋ ಅಂತ 1% ರೀಚ್ ಆಗಿದಾನ ಯೋಚನೆ ಮಾಡಿ. ತೆಂಡೂಲ್ಕರ್ ಮಗ ಬೇಡ, ಶಾರುಖ್ ಖಾನ್ ಮಗ ಖಂಡಿತ ಇಲ್ಲ. ಯಾಕೆಂದ್ರೆ ಗೆಲುವಿಗೆ, ವಿಜಯಕ್ಕೆ ಕೆಲವು ಲಕ್ಷಣಗಳು ಅವರ ಹತ್ರ ಇತ್ತು, ಇವರ ಹತ್ರ ಇಲ್ಲ. ಅವರ ಹತ್ರ ಇತ್ತು. ಬರೀ ಜಾತಕ ಅಷ್ಟೇ ಅಲ್ಲ, ಅವರ ಸೃಷ್ಟಿಯಲ್ಲಿಯೇ ಭಗವಂತ ಕೆಲವೊಂದು ಶಕ್ತಿಗಳನ್ನು ಕೊಟ್ಟಿರ್ತಾನೆ, ಅದನ್ನ ಸದುಪಯೋಗ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಯಾವಾಗಲೂ ಹೇಳ್ತಿರ್ತಾನೆ, ನಿಮ್ಮ ಶಕ್ತಿಗಳನ್ನ ಸದುಪಯೋಗ ಮಾಡ್ಕೊಳ್ಳಿ. ಕೆಲವರಿಗೆ ಅಡಿಗೆ ಮಾಡೋದ್ರಲ್ಲಿ ಭಗವಂತ ತುಂಬಾ ಅದ್ಭುತವಾದ ಕಲೆ ಕೊಟ್ಟಿರ್ತಾನೆ, ಬಟ್ ಮ್ಯಾನೇಜ್ ಮಾಡೋದು ಗೊತ್ತಿರೋಲ್ಲ, ಮ್ಯಾನೇಜ್ಮೆಂಟ್ ರನ್ ಮಾಡೋದು ಗೊತ್ತಿರೋಲ್ಲ, ಲೀಡರ್ಶಿಪ್ ಕ್ವಾಲಿಟಿ ಇರೋಲ್ಲ, ಒಂದು ಓನರ್ ಆಗೋ ಕ್ವಾಲಿಟಿ ಕೊಟ್ಟಿರೋಲ್ಲ. ಇಲ್ಲ, ನಾನು ಹೋಟ್ಲಲ್ಲೆಲ್ಲ ನಾನು ಅಡಿಗೆ ಮಾಡಿದ್ದು ತುಂಬಾ ಜನ ಸೇರ್ತಿದ್ದಾರೆ, ರುಚಿ ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ, ನಾನು ಮಾಡಿಬಿಡ್ತೇನೆ ಅಂದ್ರೆ ನಿಮಗೆ ಯಜಮಾನನ ಲಕ್ಷಣಗಳು ಇದ್ದಾವ? ನಿಭಾಯಿಸುವ ಲೆಕ್ಕಪತ್ರಗಳ ಒಂದು ತಾಕತ್ತಿದೆಯಾ? ನಿಭಾಯಿಸ್ತೀರಾ? ಮ್ಯಾನೇಜ್ ಮಾಡ್ತೀರಾ? ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ಇದೆಯಾ? ಸೇಲ್ಸ್ ಸ್ಕಿಲ್ ಇದೆಯಾ? ಇನ್ವೆಸ್ಟ್ಮೆಂಟ್ ಸ್ಟ್ರೆಂತ್ ಇದೆಯಾ? ಅಕಸ್ಮಾತ್ ವ್ಯಾಪಾರ ನಡೀಲಿಲ್ಲ ಅಂದ್ರೆ ತಟ್ಕೊಳ್ಳೋ ಶಕ್ತಿ ಇದೆಯಾ? ಅಡಿಗೆ ಮಾಡೋಕ್ ಬರುತ್ತೆ. ತುಂಬಾ ಜನ ಅದಕ್ಕೆ ಫೇಲ್ಯೂರ್ ಆಗಿರ್ತಾರೆ. ಇವತ್ತು ನೀವು ನಂಬಲ್ಲ, ಹೆಚ್ಚು ಕಡಿಮೆ ಒಂದು 50ಕ್ಕೂ ಹೆಚ್ಚು ಟಿವಿ ಚಾನೆಲ್ಗಳು ಬಂದ್ ಆಗ್ಬಿಟ್ಟಿದ್ದಾರೆ. ಲೈಸೆನ್ಸ್ನ ಸರೆಂಡರ್ ಮಾಡಿಬಿಟ್ಟಿದ್ದಾರೆ. ಇದೊಂಥರ ನಾವೊಂದು ಬಾಡಿಗೆ ಮನೆ ತಗೊಂಡಿದ್ದೇವೆ, ಬಾಡಿಗೆಗೆ ಅಂಗಡಿ ತಗೊಂಡಿದ್ದೇವೆ, ವ್ಯಾಪಾರನೇ ನಡೀತಿಲ್ಲ, ಜನನೇ ಬರ್ತಿಲ್ಲ, ಇಟ್ಕೊಂಡು ಸುಮ್ಮನೆ ಕೂತಿದ್ದೀವಿ, ಬಂಡವಾಳ ಹಾಕೊಂಡು ವರ್ಕರ್ಸು, ಮರ್ಚಂಡೈಸು, ಐಟಮ್ಸು ಅನ್ನೋ ಥರ. ಚಾನಲ್ಗಳು ಲೈಸೆನ್ಸ್ ತಗೋಬಿಟ್ಟಿದ್ರೆ ಬಾಡಿಗೆ ಕಟ್ಟಲೇಬೇಕು, ಮೇಂಟೆನ್ಸ್ ಮಾಡಲೇಬೇಕು, ಲೇಬರ್ ಮೇಂಟೆನ್ಸ್ ಮಾಡಲೇಬೇಕು. ಏನಕ್ಕಪ್ಪ ಬೇಕು ಈ ತಲೆನೋವು ಅನ್ನತಕ್ಕಂಥದ್ದು ಕೋಟಿಗಟ್ಟಲೆ ಕೊಟ್ಟು ತಗೊಂಡಿರ್ತಕ್ಕಂಥ ಎಷ್ಟೋ ಚಾನಲ್ಗಳು ಬಂದ್ ಆಗ್ಬಿಟ್ಟಿದ್ದಾವೆ. ಕೆಲವು ಚಾನಲ್ಗಳು ಸುಮ್ಮನೆ ಒಂದು ಬೇನಾಮಿ ದುಡ್ಡಲ್ಲಿ ನಡೀತಿದೆ. ಈಗ ತಾನೇ ಮೊನ್ನೆದು ಒಂದು ಯಾವುದೋ ಒಂದು ಹೊಸ ಕತೆ ಬಂದಿದೆ, 400 ಕೋಟಿ ಅಂತಾರೆ, 1000 ಕೋಟಿ ಅಂತಾರೆ. 400 ಕೋಟಿಗಂತೂ ಕಡಿಮೆ ಇಲ್ಲ. 15ರಿಂದ 20 ಕಿಲೋಮೀಟರ್ 3 ಸ್ಟೇಟ್ಗಳ ಬಾರ್ಡರ್ ಪ್ಲೇಸ್ ಕ್ರಾಸ್ ಆಗತಕ್ಕಂಥ ಜಾಗದಲ್ಲಿ ಟ್ರಕ್ಕಲ್ಲಿ ದುಡ್ಡು ಸಾಗಿಸ್ತಿದ್ದಾರೆ. ಯಾರ ದುಡ್ಡು ಲೆಕ್ಕ ಇದೆಯಾ? ಅಷ್ಟೊಂದು ದುಡ್ಡು ರಿಸರ್ವ್ ಬ್ಯಾಂಕ್ ಸಾಗಿಸೋದು. ಒಬ್ಬ ಸಾಮಾನ್ಯ ಮನುಷ್ಯ ವ್ಯವಹಾರಸ್ಥನ ಹತ್ರ 400 ಕೋಟಿ ದುಡ್ಡು ಒಂದೇ ಬಾರಿಗೆ. ಏನ್ರಿ 400 ಕೋಟಿ ಅಂದ್ರೆ ಏನು ಅನ್ಕೊಂಡಿದ್ದೀರಿ ನೀವು? ನೋಡಿ, 2 ತಿಂಗಳಾದ ಮೇಲೆ ಬೆಳಕಿಗೆ ಬಂದಿದೆ. 2 ತಿಂಗಳಾದ ಮೇಲೆ ಏನೇನೋ ಕಥೆಗಳು ಬರ್ತಿದೆ. ನೋಡಿ, ಮನುಷ್ಯ
ಎಲ್ಲಿಂದ ಎಲ್ಲಿಗೆ ಅನೈತಿಕತೆಯ ಒಂದು ಭಾವ. ಇನ್ನೂ ಒಂದು ಯಾವುದೋ ಒಂದು ಆ್ಯಪ್, ಬೆಟ್ಟಿಂಗ್ ಆ್ಯಪು, ಕಡಿಮೆ ಅಂದ್ರೂ 700 ಕೋಟಿಗೂ ಮೇಲೆ ಮೋಸ ಮಾಡಿರ್ತಕ್ಕಂಥದ್ದು. ಈ ವಿನ್ಸೋ ಅಂತೆ, ಡನ್ಸೋ ಅಂತೆ, ಇನ್ಯಾವುದೋ ಒಂದು ಕಥೆಗಳು, ಬೆಟ್ಟಿಂಗ್ ಆ್ಯಪ್ಗಳೇ, ಗೇಮಿಂಗ್ ಆ್ಯಪ್ಗಳು. ಹೋಗ್ಲೇಬೇಡಿ ಅಂತ ನಾನು ಎಷ್ಟೋ ಹೇಳ್ತೇನೆ. ಯಾಕಂದ್ರೆ ಈ ಕುಜಾರಾವ್ ನೋಡಿ, ಇರೋ ದೊಡ್ಡ ದೊಡ್ಡ ಘೋಟಾಲಗಳೆಲ್ಲ ಹೊರಗಡೆ ಬರ್ತವೆ ಅನ್ನತಕ್ಕಂಥದ್ದು ಇದೆಲ್ಲ ಹೊರಗಡೆ ಬರ್ತಿದೆ, ಸುಮ್ಮನೆ ಅಲ್ಲ. ತುಂಬಾ ಜನ ಈ ತರದ್ದು ಒಂದು ತಪ್ಪಾದ ದಾರಿ, ತಪ್ಪಾದ ದುಡ್ಡು, ತಪ್ಪಾದ ಅನೈತಿಕತೆ ಆ ಪ್ರಭಾವಗಳಿಗೆ ಒಳಗಾಗ್ಬಿಟ್ಟು ಎಲ್ಲರಿಗೂ ಆ ಲಕ್ಷಣಗಳು ಇರುವುದಿಲ್ಲ. ಗವಾಸ್ಕರಲ್ಲಿ ಆ ಹಸಿವೆ ಇತ್ತು, ಶಾರುಖ್ ಖಾನ್ ಅಲ್ಲಿ ಆ ಹಸಿವೆ ಇತ್ತು, ಅಮಿತಾಬ್ ಬಚ್ಚನ್ ನಲ್ಲೂ ಆ ಹಸಿವೆ ಇತ್ತು, ಅಂಬಾನಿಯಲ್ಲೂ ಆ ಹಸಿವೆ ಇತ್ತು. ಅವನ ಮಗ ಅನಿಲ್ ಅಂಬಾನಿ ಕ್ಲಿಕ್ ಆದ್ನ, ಎಷ್ಟು ದೊಡ್ಡ ದುಡ್ಡು. ಧೀರುಭಾಯಿ ಅಂಬಾನಿ ಹತ್ರ ಅಷ್ಟು ದುಡ್ಡು ಇತ್ತ ಮಕ್ಳು, ಅದ್ರದ್ದೊಂದು ಬ್ಯಾಕ್ ಗ್ರೌಂಡು ಇನ್ನೊಂದು ಅನ್ನತಕ್ಕಂಥದ್ದು ಇತ್ತ? ಇಲ್ಲ. ಅಲ್ಲಿದ್ದು ಕೆಲವು ಲಕ್ಷಣಗಳು, ಆ ಲಕ್ಷಣಗಳು ಇದ್ರೆ ಮಾತ್ರವೇ ನೀವು ಗೆಲ್ಲುವುದು. ಯಥೋ ಧರ್ಮ. ಪಾಂಡವರು ನೋಡಿ, ಅದ ಹೇಳ್ತಾನೆ ದುರ್ಯೋಧನ, ನನ್ನ ಹತ್ರ ಯಾರಿಲ್ಲ. ಕೃಪಾಚಾರ್ಯರು ಹೇಳ್ತಾರೆ, ಬೇಡ ಕಣೋ, ನಮಗೂ ಯುದ್ಧ ಮಾಡೋಕೆ ಇಷ್ಟ ಇಲ್ಲ ಕಣೋ, ಸಂಧಿ ಮಾಡ್ಕೊಂಡ್ಬಿಡೋಣ. ಅವ್ರಿಗೆ ಏನೋ ಕೊಡ್ಬೇಕಾಗಿರೋದು ಕೊಟ್ಟುಬಿಟ್ಟು, ನಾವೇಗೂ ಮಾತು ಕೊಟ್ಟಿದ್ವಿ, ಅವ್ರಿಗೆ ರಾಜ್ಯ ಕೊಟ್ಟಿದ್ದು, ನಾವು ಏನೋ ಒಂದು ಜೂಜು ಮೋಸದ ಆಟದಲ್ಲಿ ಏನೋ ಒಂದು ಗೆದ್ಕೊಂಡಿದ್ವಿ. ಈಗ ಅವರು ವನವಾಸ, ಅಜ್ಞಾತವಾಸ ಎಲ್ಲ ತೀರಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ದುರ್ಯೋಧನ ಕೇಳಲ್ಲ. ಎಲ್ಲ ಆಗಿ 18ನೇ ದಿನ ಜಲಸ್ತಂಭನ ಮಾಡಿಕೊಂಡು ಒಂದು ನದಿಯಲ್ಲಿ, ಕೊಳದಲ್ಲಿ ಕುತ್ಕೋಬಿಡ್ತಾನೆ. ಆಗ ಅವನಿಗೆ ನೆನಪು ಬರುತ್ತೆ ವಿದುರ ಹೇಳಿದ ಮಾತುಗಳೆಲ್ಲ. ಕೇಳಬೇಕಿತ್ತು ಏನೋ ಒಂದಷ್ಟು. ಸಂಧಿ ಈಗ ಮುರಿದು ಮುಂದಕ್ಕೆ ಹೋಗ್ಬಿಟ್ಟಿದೆ. ಆಗ್ಲೂ ಕೃಪಾಚಾರ್ಯರು ಹೇಳಿದಾಗ ಅವನೇನ್ ಹೇಳ್ತಾನೆ ಗೊತ್ತಾ? ಈಗ ನಾನು ರಾಜ ಮಹಾರಾಜರುಗಳು, ಸಾಮಂತರುಗಳು ನನ್ನ ಹಿಂದೆ ಮುಂದೆ ಹೆಂಗಿದ್ರು ಗೊತ್ತಾ? ಭಯ ಪಡ್ತಿದ್ರು ನನ್ನನ್ನು ಕಂಡ್ರೆ. ಯಾಕೆಂದ್ರೆ ನನ್ನ ಪಕ್ಕದಲ್ಲಿ ಭೀಷ್ಮರಿದ್ರು, ದ್ರೋಣರಿದ್ರು, ಕರ್ಣ ಇದ್ರು, ಯಾರ್ಯಾರೋ ಇದ್ರು, ಶಲ್ಯ ಇದ್ರು, ಭಗದತ್ತ ಇದ್ದ, ಬಾಹ್ಲಿಕ ಇದ್ದ, ಸೈಂಧವ ಇದ್ದ. ಒಂದ ಘಟಾನುಘಟಿ ವೀರರುಗಳು. ಒಬ್ಬ ರಾಜ ಯುದ್ಧ ಮಾಡಲ್ಲ, ಅವನ ಪಕ್ಕದಲ್ಲಿರೋ ಸೇನೆ ಯುದ್ಧ ಮಾಡುತ್ತೆ, ಸೇನಾಪತಿಗಳು ಯುದ್ಧ ಮಾಡ್ತಾರೆ. ಎಲ್ಲ ಕಳ್ಕೊಂಡಾಗ ಅವಾಗ ಅವನು ಹೇಳ್ತಾನೆ, ನನ್ನ ಕಂಡ್ರೆ ಭಯ, ನನ್ನ ಕಂಡ್ರೆ ಗೌರವ, ನನ್ನ ಹಿಂದೆ ಮುಂದೆ ಆ ಜನ ಏನು, ಆ ಒಂದಿದೇನು. ಈಗ ನಾನು ಈಗಲೂ ಸಂಧಿ ಮಾಡ್ಕೊಳ್ಳೋ, ಏನು ತೊಂದರೆ ಇಲ್ಲ. ಇದು ಬೇಡದ ವಿಚಾರಕ್ಕೆ ನಾವು ಯುದ್ಧ ಮಾಡ್ತಿದ್ದೀವಿ, ಬೇಕಾಗಿರೋ ವಿಚಾರಕ್ಕೆಲ್ಲ ಯುದ್ಧ ಮಾಡ್ತಿರೋದು, ಬೇಡದ ವಿಚಾರಕ್ಕೆ. ಅವ್ರಿಗೇನೋ ಕೊಡ್ಬೇಕಾಗಿರೋದು. ಈಗ ನೀನು ಇಷ್ಟೆಲ್ಲ ಕಳ್ಕೊಂಡಿದ್ದೀಯಲ್ವಾ, ಧರ್ಮರಾಯರ ಹತ್ರ ನಾನು ಕರ್ಕೊಂಡು ಹೋಗ್ತೇನೆ, ಇಲ್ಲ ನಾನೇ ಹೋಗಿ ಮಾತಾಡ್ತೇನೆ, ನೀನು ಅನ್ನು. ಯುವರಾಜ ಧರ್ಮರಾಯ ಸತ್ಯವಂತ, ಅವರ ಬಳಿ ಬರೀ ಬಲದಿಂದ ಗೆದ್ದಿಲ್ಲ, ಅವರು ಗೆದ್ದಿರುವುದು ಧರ್ಮದಿಂದ, ದೈವ ಬಲದಿಂದ. ಅವ್ರ ಕಡೆ ಏನು ಅಂತ ದೊಡ್ಡ ಅನಾಹುತಗಳಾಗ್ಲಿಲ್ಲ. 7 ಅಕ್ಷೋಹಿಣಿ ಸೈನ್ಯ ಅಷ್ಟೇ, ನಮ್ಮ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇಟ್ಕೊಂಡು ಇಂಥ ಬಲವಂತರು ಇದ್ದು ಕೂಡ ನಮ್ಮ ಹತ್ರ ಬಲ ಇರ್ಬೋದು, ದೈವ ಬಲ ಇರಲಿಲ್ಲ, ಧರ್ಮ ಬಲ ಇರಲಿಲ್ಲ. ಅವರ ಬಳಿ ದೈವವೇ ನಿಂತು ನಡೆಸಿಕೊಟ್ಟಿದೆ. ನಾನು ಹೋಗಿ ಈಗ ಮಾತಾಡ್ತೇನೆ, ನೀನು ಅನ್ನು. ಧರ್ಮರಾಯ ಸಂಧಿಗೆ ಒಪ್ಕೋತಾನೆ, ಎಲ್ಲ ಮರೆತು ಒಪ್ಕೋತಾನೆ. ನೀನು ಮತ್ತೆ ಯುವರಾಜನಾಗ ಆಳ್ಬೋದು ಅಂದ್ರೆ ಅವನು ಹೇಳ್ತಾನೆ, ನಾನು ಎಲ್ಲಾನು ಕಳ್ಕೊಬಿಟ್ಟಿದ್ದೀನಿ, ನನ್ನ ಮಕ್ಕಳು, ಬಂಧುಗಳು, ಕುಟುಂಬಸ್ಥರು, ಆತ್ಮೀಯರು ಎಲ್ಲರನ್ನ ಕಳ್ಕೊಂಡು ಕೂತು ಬಿಟ್ಟಿದ್ದೇನೆ. ಅಂಥದ್ರಲ್ಲಿ ಈಗ ಮತ್ತೆ ಹೋಗಿ ಏನು ಅಂತ ಹೋಗಿ ರಾಜ್ಯ ಹೋಗಿ ನಾನು ಆಳೋದು, ಕೂತ್ಕೊಳ್ಳೋದು, ಯಾರು ಇಲ್ವೇ ನನ್ನವರು, ಎಲ್ಲ ಕಳ್ಕೊಂಡ್ಮೇಲೆ ಚಿಂತಿಸಿ ಲಾಭವಿಲ್ಲ, ಬಿಟ್ಬಿಡಿ ನನ್ನ ಪಾಡಿಗೆ, ನೋಡೋಣ ಸಮಯ ಬಂದಾಗ ನೋಡೋಣ, ನಾನೆಲ್ಲಾದ್ರೂ ದೂರ ಹೊರಟೋಗ್ತೇನೆ, ನಾನು ಒಂದಲ್ಲ ಒಂದು ದಿನ ಅಗತನದಿಂದ ವಾಪಸ್ ಬರ್ತೇನೆ ಅಂತಾನೆ. ನೋಡಿ, ಅಷ್ಟಾಗಿದ್ದರೂ ಕಳೆದುಕೊಂಡಿದ್ದರೂ ಅಧರ್ಮ. ನೆನಪಿಟ್ಟುಕೊಳ್ಳಿ, ವಿಜಯಕ್ಕೆ ಮುಖ್ಯ ಲಕ್ಷಣಗಳು ಏನು ಗೊತ್ತಾ? ಧರ್ಮ. ಯಥೋ ಧರ್ಮ. ನೀವೊಂದು ಧರ್ಮ ಇಟ್ಕೊಂಡು ಹೋದರೆ ಖಂಡಿತ ಕಾಪಾಡುತ್ತದೆ. ನೀವು ನಂಬಲ್ಲ, ತುಂಬ ದೊಡ್ಡ ದೊಡ್ಡ ಕಂಪನಿಗಳು, ತುಂಬ ವಿಶ್ವ ಪ್ರಸಿದ್ಧ ಕಂಪನಿಗಳು, ಏನು ಬೇಡ, ಟಾಟಾ,
ಟಾಟಾ ಕಂಪನಿ ಕಡಿಮೆ ಅಂದ್ರು 200 ವರ್ಷದಿಂದ ಬಿದ್ದಿಲ್ಲ. ಅವ್ರ ಮುಂದ್ಗಡೆ ಎಷ್ಟು ಕಂಪನಿಗಳು ಬಂದಿರಬೇಕು, ಅವ್ರ ನಂತರ ಅವ್ರ ಜೊತೆಯಲ್ಲಿ ಎಂತೆಂಥದ್ದು ಘಟಾನುಘಟಿ ಕಂಪನಿಗಳು ಬಂದಿದ್ದಾವೆ. ಎಲ್ರು ಮುಳುಗೋಗಿದ್ದಾರೆ. ಅವ್ರು ಮಾತ್ರ 200 ವರ್ಷ ಆದ್ರೂ ಹೆಚ್ಚು ಕಡಿಮೆ ಆಳ್ತಿದ್ದಾರೆ. ಒಂದು 100-120 ಅಲ್ಲ, 150 ದೇಶದಲ್ಲಿ ಕಡಿಮೆ ಎಂದರು ಒಂದು ಲೀಸ್ಟ್ ಅಂದರು ನೇರವಾಗಿ, ಪರೋಕ್ಷವಾಗಿ, ಅತಿ ಪರೋಕ್ಷವಾಗಿ ಅವ್ರನ್ನ ನಂಬಿಕೊಂಡು ಕಡಿಮೆ ಅಂದ್ರು 2 ಕೋಟಿ ಜನ ಅನ್ನ ತಿನ್ನುತ್ತಿದ್ದಾರೆ. ಕೆಲಸಗಳು, ವೃತ್ತಿಗಳು ಮಾಡಿಟ್ಟಿದ್ದಾರೆ. ನೂರಾರು ದೇಶಗಳಲ್ಲಿದೆ. ನಿಮಗ್ ಗೊತ್ತಿದೆ, ಆದ್ರೂ ನಾನು ನಿಮಗ್ ನೆನಪಿಸ್ತಿದ್ದೇನೆ. ನಿಮಗ್ ಗೊತ್ತಿಲ್ಲ ಅಂತಲ್ಲ, ನಿಮಗ್ ಗೊತ್ತಿದೆ. ಅವರ ಸಾಮ್ರಾಜ್ಯ ಎಷ್ಟು ದೊಡ್ಡದು ಅಂದ್ರೆ, ನಮ್ಮ ಭಾರತದ ಒಂದು ವರ್ಷದ ಏನು ಬಜೆಟ್ ಇದೆ ಅವರ ಕಂಪನಿ. ಕಡಿಮೆ ಎಂದರೂ 50-60 ಲಕ್ಷ ಕೋಟಿಯ ಕಂಪನಿ. ನೆನಪಿಟ್ಟುಕೊಳ್ಳಿ, ಟಾಟಾ ಎಂಪೈರ್. ನೂರಾರು ದೇಶದಲ್ಲಿ ಇದ್ದಾರೆ, ನೂರಾರು ಬ್ರ್ಯಾಂಡ್ಗಳಿದ್ದಾವೆ. ತನಿಷ್ಕಿಂದ ಹಿಡಿದು, ಟೈಟಾನಿಂದ ಹಿಡಿದು, ವೆಸ್ಟ್ ಸೈಡ್ ಇಂದ ಹಿಡಿದು, ಝೂಡಿಯೋ ಇಂದ ಹಿಡಿದು, 1-2 ಮಕ್ಕಳೇ, ಟಾಟಾ ಸ್ಟೀಲ್, ಟಾಟಾ ಟ್ರಕ್ಕು ಇದ್ದಾರೆ. 2 ಕೋಟಿಗೂ ಮೇಲು ಜನಕ್ಕೆ ಅನ್ನದಾತರು. ಅವ್ರು ಬೆಳಿಗ್ಗೆ ಬೋರ್ಡ್ ರೂಮಿಗೆ ಬರ್ತಾರೆ, ನಿಮಗೆ ಗೊತ್ತಿಲ್ಲ. ಬಂದಿದ ತಕ್ಷಣ ಎಲ್ರು ಏನ್ ಗೊತ್ತಾ, ಒಂದು ದೊಡ್ಡ ಕಂಪ್ನಿನಲ್ಲಿ ಕೇಳೋದು, ಇವತ್ತು ನಮ್ಗೆ ಎಷ್ಟು ಲಾಭ ಬಂತು, ಇವತ್ತು ಯಾವ್ದು ರಿಸ್ಕು, ನಮ್ಮ ಸ್ಟಾಕ್ ಮಾರ್ಕೆಟು, ನಮ್ಮ ಸ್ಟಾಕ್ ಎಷ್ಟು ಹತ್ತಿದೆ, ಈ ಥರದ ವಿಚಾರ. ಬೆಳ್ಳಂಬೆಳಿಗ್ಗೆ ಮೀಟಿಂಗ್ ಆಗುವಾಗ ಮೊದಲ ಅಜೆಂಡಾ ಅವ್ರು ಮಾತಾಡೋದು ನೀವು ಕೇಳಿದ್ರೆ ಮೈಯೆಲ್ಲ ರೋಮವೂ ನಿಲ್ಲುತ್ತೆ. ಇವತ್ತು ನಾವು ಎಷ್ಟು ಉದ್ಯೋಗ ಸೃಷ್ಟಿ ಮಾಡುತ್ತಿದ್ದೇವೆ ಅಂತ ಕೇಳ್ತಾರೆ ಬೋರ್ಡ್ ಆಫ್ ಮೀಟಿಂಗ್ ನಲ್ಲಿ. ಬೆಳಗ್ಗೆ ಅಜೆಂಡಾ ಅದೇ, ಮೊದಲನೇ ಅಜೆಂಡಾ, ಇವತ್ತೊಂದು 10,000 ಉದ್ಯೋಗ ಸೃಷ್ಟಿ ಮಾಡಿದ್ದೇವೆಯಾ? ಲೀಸ್ಟ್ ಅಂದ್ರು ಯಾವ್ದಾದ್ರು ವರ್ಟಿಕಲ್ ಅಲ್ಲಿ 1,000 ಉದ್ಯೋಗವಾದರೂ ಸೃಷ್ಟಿ ಮಾಡಿದ್ದೇವೆಯಾ? ಬೆಳಿಗ್ಗೆ ಅವರ ಮೊದಲನೇ ಟಾಪಿಕ್ ಅದು. ಇವತ್ತು ಯಾವ ವರ್ಟಿಕಲ್, ಸೌತಾ, ನಾರ್ತಾ, ಈಸ್ಟಾ, ವೆಸ್ಟಾ, ಸೆಂಟ್ರಲ್ಲಾ, ಯಾವ ಝೋನು, ಇಂಡಿಯಾನ, ಕರ್ನಾಟಕನ, ಯಾವ ರಾಜ್ಯದಲ್ಲಿ, ಯಾವ ಡಿಸ್ಟಿಕ್ ಅಲ್ಲಿ, ಎಲ್ಲೆಲ್ಲಿ ಉದ್ಯೋಗ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೇವೆ, ಎಷ್ಟು ಜನಕ್ಕೆ ನಾವು ಉದ್ಯೋಗ ಕೊಟ್ಟಿದ್ದೇವೆ ಅಂತ ಮಾತಾಡ್ತಾರೆ. ನಮ್ ಲಾಭ ಎಷ್ಟು ಬಂದಿದೆ, ನಮ್ ಸ್ಟಾಕ್ ಪ್ರೈಸ್ ಇಳಿದಿದೆಯಾ, ನಮ್ಗೆ ಯಾವ್ದು ಲಾಸ್ ಆಗಿದೆ, ಯಾವ್ದು ನಮ್ಗೆ ಥ್ರೆಟ್ ಇದೆ, ರಿಸ್ಕ್ ಇದೆ, ಇದು ಮಾತಾಡೋಲ್ಲ ಫಸ್ಟ್ ಅವರು. ಅದು ಎಂಡ್ ಆಫ್ ದ ಡೇ, ಎಂಡ್ ಆಫ್ ದ ವೀಕ್, ಎಂಡ್ ಆಫ್ ದ ಮಂತ್ ಮಾತಾಡೋದು ಅವರು. ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಕುಳಿತು ನೋಡೋದೇ, ಇವತ್ತೆಷ್ಟು ಜನಕ್ಕೆ ನಾವು ಅನ್ನ ಕೊಟ್ಟಿದ್ದೇವೆ, ಅಂದ್ರೆ ಬದುಕು ಕೊಟ್ಟಿದ್ದೇವೆ, ಕೆಲಸ ಕೊಟ್ಟಿದ್ದೇವೆ, ಅದೇ ಅವರನ್ನು ಕಾಪಾಡಿರೋದು. ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಹಂಗಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತಿನ ಬೆಳಿಗ್ಗೆ ಅನ್ನಕ್ಕೇನೋ, ಮಧ್ಯಾಹ್ನಕ್ಕೆ ನಾಷ್ಟ, ಮಧ್ಯಾಹ್ನಕ್ಕೆ ಊಟಕ್ಕೇನೋ, ಸಂಜೆಗೆ ಟಿಫನ್ ಏನೋ, ಇಂಥದ್ದೇ ಇವುಗಳೇ. ಇನ್ನೊಬ್ಬರನ್ನ ಕೆಡಿಸೋದೆಷ್ಟು, ಇನ್ನೊಬ್ಬರನ್ನ ಬೀಳ್ಸೋದೆಷ್ಟು, ಇನ್ನೊಬ್ಬರನ್ನ ತುಳಿಯೋದೆಷ್ಟು, ಇನ್ನೊಬ್ಬರನ್ನ ಹಾಳು ಮಾಡೋದೆಷ್ಟು, ಯಾರ ಜಾಗ ಕಬ್ಜಾ ಮಾಡಬೇಕು ಬೆಳ್ಳಂಬೆಳಿಗ್ಗೆ ಎದ್ದ ತಕ್ಷಣ, ಎಲ್ಲಿ ಕಲೆಕ್ಷನ್ ಮಾಡಿದ್ರೆ ಹೆಚ್ಚಾಗಿ, ಯಾವ ತರ ದರೋಡೆ ಮಾಡಿದ್ರೆ, ಯಾವ ತರ ಬಾಚ್ಕೊಂಡ್ರೆ, ಯಾವ ತರ ನಾವು ಈ ತರ ವಿನ್ಸೋ ಆ್ಯಪು, ಈ ತರ ಹವಾಲ ದುಡ್ಡುಗಳು ಟ್ರಾನ್ಸ್ಫರ್, ಇಂಥದ್ದು ಕೂತಿರ್ತಾರೆ ಬೆಳ್ಳಂಬೆಳಿಗ್ಗೆ ಎದ್ರೆ. ಎಷ್ಟು ದಿನ ನಿಮ್ ಸಾಮ್ರಾಜ್ಯ ನೋಡಿ. ತುಂಬಾ ಜನ, ಅಮಿತಾಬ್ ಬಚ್ಚನ್ ಆತನಲ್ಲಿದ್ದಂಥದ್ದು, ಅಂಬಾನಿ, ಟಾಟಾ, ಅದಾನಿ, ಬೆಳ್ಳಂಬೆಳಿಗ್ಗೆ ಎದ್ದ ತಕ್ಷಣ ಮೋಸ ಮಾಡ್ತಾರೆ ಅಂತ ಅವ್ರು ಕುತ್ಕೊಳ್ಳಲ್ಲ, ಮೋಸ ಮಾಡಬೇಕು ಅಂತಲೂ ಕುತ್ಕೊಳ್ಳಲ್ಲ. ಇವತ್ತು ಕಡಿಮೆ ಅಂದ್ರೂ ಸರಾಸರಿ ಎಲ್ಲ ಬಂದರುಗಳು, ಏರ್ಪೋರ್ಟ್ಗಳು 40% ಕಂಟ್ರೋಲ್ಡ್ ಬೈ ಅದಾನಿ. ಇನ್ ಸ್ವಲ್ಪ ದಿನ ಹೋದ್ರೆ 100 ಔಟ್ ಆಫ್ 100. ಆ ಮಟ್ಟಕ್ಕೆ ವಿಷನ್. ಯಾರು ವಿರೋಧಿಸದೇ ಇರಲಿ, ಏನು ತಂತ್ರಗಾರಿಕೆ ಮಾಡೋಣ, ನಮಗದು ಬೇಕು, ಇದರಿಂದ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೇವೆ, ಇದ್ರ ಹಿಂದ್ಗಡೆ ಎಷ್ಟು ಜನರನ್ನು ನಾವು ಕಾಪಾಡಬಲ್ಲೆವು, ಈ ಒಂದು ಸಿದ್ಧತೆಯಲ್ಲಿ ಕುಳಿತಿರ್ತಾರೆ. ನಾವು ಕುಳಿತುಕೊಳ್ಳಲ್ಲ. ದುರ್ಯೋಧನ ಮಾಡ್ತಿದ್ದದ್ದು ಅದೇ. ಬೆಳಿಗ್ಗೆ ಎದ್ದ ತಕ್ಷಣ ಪಾಂಡವನ್ನ ಹೆಂಗ್ ಹಾಳು ಮಾಡ್ಬೇಕು ಅಂತ ಕುತ್ಕೋತಿದ್ದ. ಕಡೆಗೆ ತಾನು, ತನ್ನವರು, ತನ್ನ ಮಕ್ಕಳು, ಬಂಧುಗಳು ಎಲ್ಲ ಒಡ ಹುಟ್ಟಿದವರ ಸಮೇತ ಹೊಡೆಸ್ಕೋತಾನೆ.
ಕಡೆಗೂ ಸೊಂಟ ಮುರ್ಕೊಂಡು ಸಾಯ್ತಾನೆ. ವಿಜಯಕ್ಕೆ ಲಕ್ಷಣಗಳು ಯಥೋ ಧರ್ಮ, ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ವಿಜಯ ನಿಲ್ಲುತ್ತದೆ. ತುಂಬ ಜನಕ್ಕೆ ಧರ್ಮ ಪಾಲನೆಯೇ ಗೊತ್ತಿಲ್ಲ. ಮನೇಲೇ ನಾವು ಮಾಡೋಲ್ಲ, ಹೆಂಡತಿಗೆ ಒಳ್ಳೆ ಗಂಡನ ಆಗಿಲ್ಲ, ಅಪ್ಪನಿಗೆ ಒಳ್ಳೆ ಮಗನ ಆಗಲಿಲ್ಲ, ಅಣ್ಣ ತಮ್ಮಂದಿರಿಗೆ ಒಳ್ಳೆ ಒಂದು ಸೋದರ ಆಗಲಿಲ್ಲ, ಸ್ನೇಹಿತರಿಗೆ ಒಳ್ಳೆ ಒಬ್ಬ ಆತ್ಮೀಯ ಆಗಲಿಲ್ಲ. ಎಲ್ಲಿ ಧರ್ಮ? ಯಾರು ನಿಲ್ತಾರೆ ನಿಮ್ಮ ಜೊತೆನಲ್ಲಿ? ಅದಕ್ಕೆ ಸೋಲು. ನೀವೇನು ಎಕ್ಸ್ಪರ್ಟ್ ಆಗಿದ್ದೀರೋ ಅದನ್ನೇ ಮಾಡ್ಬೇಕು. ಅದು ಬಿಟ್ಟು ಇನ್ನೊಂದೇನೋ ಮಾಡ್ತೀನಿ ಅಂದ್ರೆ ವಿದುರ ಅದನ್ನೇ ಹೇಳೋದು, ನಾನು ರಾಜ್ಯಭಾರಕ್ಕೆ ಸಹಾಯ ಮಾಡ್ತೇನೆ, ನಾನು ಪ್ರಧಾನಮಂತ್ರಿ ಆಗಿರ್ತೇನೆ, ನಾನು ಚಕ್ರವರ್ತಿ ಆಗಲ್ಲ ಅಂತಾರೆ. ಕಾಲತ್ರ ಬಂದಿದ್ದನ್ನ ಒದ್ಕೋತಾರೆ. ನನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ನಾವು ನಮ್ಮ ಶಕ್ತಿಗೆ ಮೀರಿ ತಗೊಳ್ಳೋದು, ನಮ್ಮ ಯೋಗ್ಯತೆಗೆ ಮೀರಿ ತಗೊಳ್ಳೋದು. ನಾವು ವಿಚಾರಿಸೋದೇ ಇಲ್ಲ ನಮ್ಮ ಯೋಗ್ಯತೆ ಏನಿದೆ ಅನ್ನತಕ್ಕಂಥದ್ದನ್ನ. ನಮ್ಮ ಯೋಗ್ಯತೆ ಏನಿದೆ ನಾವು ವಿಚಾರಿಸ್ಕೊಳ್ಳಲ್ಲ, ತಿಳ್ಕೊಳ್ಳಲ್ಲ. ಯಾರೋ ಹೇಳಿದ್ರು ಮಾಡಿಬಿಡೋದು. ಯಥೋ ಸತ್ಯ, ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಧರ್ಮ. ನಮಗ್ ಸತ್ಯ ಹೇಳೋಕೆ ಬರಲ್ಲ. ನಮ್ಮ ಹೆಂಡತಿ ಹತ್ರ ಬೇಡ, ನಮ್ಮ ಮನೇಲಿ ನಮ್ಮ ಮಕ್ಕಳ ಹತ್ರ ಯಾರಾದ್ರೂ ಬಂದ್ರೆ ಇಲ್ಲ ಅಂತ ಹೇಳ್ಬಿಡು. ಇದನ್ನ ಹೇಳ್ತವೆ. ಮಕ್ಕಳ ಮುಂದ್ಗಡೆಯೇ ಅಸತ್ಯ ಮಾತಾಡ್ತೇವೆ. ಮಕ್ಕಳ ಮುಂದ್ಗಡೆ ಆಡ್ಬಿಟ್ಟು ಜೂಜಾಡ್ಬಿಟ್ಟು ಮನೆಗೆ ಬರೋದು, ಇಲ್ಲ ಪಿಕ್ ಪ್ಯಾಕೆಟ್ ಆಗೋಯ್ತು ಅಂತ ಹೇಳ್ಬಿಡೋದು, ಯಾರೋ ಮೋಸ ಮಾಡ್ಬಿಟ್ಟ ದುಡ್ಡಲ್ಲಿ ಅನ್ನೋದು, ಯಜಮಾನ ಸಂಬಳನೇ ಕೊಡ್ಲಿಲ್ಲ ಅನ್ನೋದು, ಮಿತಿ ಮೀರಿದ್ದು, ಅಮ್ಮನಿಗೆ ಸುಳ್ಳು ಹೇಳೋದು, ಹೋಗ್ಬಿಟ್ಟು ಬೈಕ್ ತಗೊಂಡಿರೋದು, ಇನ್ನೊಂದು ತಗೊಂಡಿರೋದು. ನಿತ್ಯ ಬೆಳಿಗ್ಗೆ ಎದ್ದಿದ ತಕ್ಷಣ ಆಫೀಸಿಗೆ ಲೇಟು ಕೇಳ್ದ ಅಂದ್ರೆ ಒಂದು ಕತೆ. ಸಂಜೆ ನೀವು ಕರೆಕ್ಟಾಗಿ ಹೇಳಿ, ಯಜಮಾನ ಕರೆಕ್ಟ್ ಡೇಟ್ಗೆ ಸಂಬಳ ಕೊಡ್ತಾನೆ, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ? ಲಾಗಿನ್ನು ಲಾಗೌಟ್ ಪಂಚ್ ಹೊಡೆದಾಗ ಹೋಗ್ತೀರಾ. ನಿಜವಾಗಲೂ ನಾನು ನಿನ್ನೆಗಿಂತಲೂ ಇವತ್ತು ಚೆನ್ನಾಗಿ ಕೆಲಸ ಮಾಡಿದ್ದಾನೆ, ಮತ್ತೊಂದು ಇನ್ನೊಂದು ಮಗದೊಂದು ಬೇರೆ ಇನ್ನೇನಾದ್ರೂ ಸಮಥಿಂಗ್? ಖಂಡಿತ ಇಲ್ಲ, ಮಾಡಿಲ್ಲ, ಮಾಡುತ್ತಲಿಲ್ಲ. ಮಾಡ್ತಿದ್ದೀರಿ, ಎಡವಟ್ಟು ಮಾಡ್ತಿದ್ದೀರಿ. ನೀವು ಗಮನಿಸಿ ನೋಡಿ, ನೀವು ಮಾಡುತ್ತಿರುವ ದೊಡ್ಡ ತಪ್ಪು. ಕೆಲಸದಲ್ಲೇ ಬೆಳಿಗ್ಗೆ ಎದ್ದು ತಿಂಡಿ ಏನ್ ಮಾಡಬೇಕು, ಇಲ್ಲಿ ಸತ್ಯವಂತಿಕೆ. ರಾತ್ರಿ ತಂಗ್ಳೆ ಫ್ರಿಡ್ಜಲ್ಲಿರೋದು ಏನೋ ಒಂದು ಹಾಕಿ ಕೊಟ್ಟು ಬಿಡೋದು. ಯಾಕೆ ಫೇಲ್ ಆಗ್ತಿದ್ದೀರಿ? ನಿಜವಾಗ್ಲೂ ನೀವು ಸ್ಕೂಲ್ಗೆ ಟೈಮ್ಗೆ ಹೋಗ್ತಿದ್ದೀರಾ, ಅಲ್ಲಿ ಫೋಕಸ್ ಮಾಡ್ತಿದ್ದೀರಾ, ಕಾಲೇಜಲ್ಲಿ ಸುಳ್ಳು ಹೇಳ್ತಿದ್ದೀರಾ. ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತ ಬಂಕ್ ಹೊಡಿಯೋದು. ಇವತ್ತಂತೂ ಕೇಳಲೇಬೇಡಿ, ಬೆಂಗಳೂರಲ್ಲಿ 30% ಬಂದ್ಬಿಟ್ಟಿದೆ ಡ್ರಗ್ಸು, ಇನ್ನೊಂದು ಅಭ್ಯಾಸಗಳ ದುರಭ್ಯಾಸ ಕಾಲೇಜ್ ಮೆಟ್ಲಲ್ಲೇ ಬಿದ್ದುಬಿಟ್ಟಿದೆ ಅನ್ನತಕ್ಕಂಥದ್ದು. 8ನೇ ಕ್ಲಾಸ್ ಮಕ್ಕಳಲ್ಲಿ ಇಲ್ಲದ ಅಭ್ಯಾಸಗಳು ಕಲ್ಸಿಟ್ಬಿಟ್ಟಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇನ್ನು ಏನಾಗುತ್ತೆ ಹೇಳಿ? ಇಂಥ ಅಭ್ಯಾಸಗಳಿಗೆ ಇಲ್ಲಪ್ಪ ನನಗಿದ್ ಕಷ್ಟ ಇದೆ. ಯಥೋ ಸತ್ಯ. ಇನ್ನೊಂದು ಹೇಳ್ತಾರೆ, ದೃಢತ್ವ, ಸ್ಪಷ್ಟತ. ನಿಮ್ಗೇನಾದ್ರೂ ಮಾಡ್ತಿರೋ ಕೆಲಸದ ಮೇಲೆ, ಹೋಗ್ತಿರೋ ದಾರಿ ಮೇಲೆ ಸ್ಪಷ್ಟತೆ ಇದೆಯಾ? ಇಂಥದ್ದು ಮಾಡ್ತಿದ್ದೀನಪ್ಪ, ಇಲ್ಲಿ ಕೂತ್ಕೊಳ್ಳೋಣ, ಅಟ್ಲೀಸ್ಟ್ 70%. ಇನ್ನು ದೈವದ ಮೇಲೆ ಇನ್ನೊಂದು 30% ಹಾಕೋಣ, ಆ ಧರ್ಮದ ಮೇಲೆ ಹಾಕೋಣ. ನಿಮ್ ಕೆಲಸ ನೀವು ಮಾಡೋದೇ ಇಲ್ಲ, ಮಾಡ್ತಾ ಇಲ್ಲ. ನಾವು ಮಕ್ಕಳೇ, ನಾವ್ ಯಾಕೆ ಸಕ್ಸಸ್ ಆಗ್ತಿಲ್ಲ ಅಂದ್ರೆ ನಮ್ಮಲ್ಲಿ ಸ್ಪಷ್ಟತೆ ಇಲ್ಲ. ನಾವೇನ್ ಮಾಡ್ತಿದ್ದೀವಿ, ಆ ಗುರಿಯ ಬಗ್ಗೆ ಸ್ಪಷ್ಟತೆ ಇಲ್ಲ. 4 ಕೆಲಸ, 4 ಗಮ್ಯ, 4 ದಾರಿ ಎಲ್ಲಾಗುತ್ತೆ. 4 दिन की चांद पूरा महीना अंधेरा रात. 4 ದಿನ ನಿಮ್ ಜೀವನ. ನೀವು ನಿಂತ್ಕೊಂಡಿಲ್ಲ, ನೀವು ತಾಳಿಲ್ಲ. ಮಳೆಗೆ, ಗಾಳಿಗೆ, ಚಳಿಗೆ, ಬಿಸಿಲಿಗೆ ನೀವು ತಟ್ಕೊಳ್ಳೇ ಇಲ್ಲ. ಅನ್ನದಾತನ ತರ, ರೈತನ ತರ. ನೀವು ಯಾರಾದ್ರೂ ರೈತನ ಹತ್ರ ನೀವು ನೋಡಿ, ಯಾವುದೇ ರೈತ ತಾನು ಮಾಡುವ ಕೆಲಸ ಬಿಟ್ಟು ಬೇರೆ ಇನ್ನೇನು ಮಾಡೋದಿಲ್ಲ. ಹಬ್ಬ ಅಂದ್ರೆ 1-2 ಹಸು ಕಟ್ಕೋತಾನೆ, ಹಬ್ಬ ಅಂದ್ರೆ ಇನ್ನೊಂದು 2 ಕುರಿ ಮೇಕೆ ಬೇಕಾದ್ರೆ ಸೇರಿಸ್ಕೋತಾನೆ, 1-2 ಕೋಳಿ ಸಾಕಿಸ್ಕೋತಾನೆ. ಈ ರೀತಿ ಮಾಡಿರ್ತಾರೆ. ಅವರು ಬಿಟ್ಬಿಟ್ಟು ಬೇರೆ ಏನಾದ್ರೂ ಮಾಡಿರ್ತಕ್ಕಂಥದ್ದು ನೋಡಿದಿರ? ಒಬ್ಬ ರೈತ ಬೆಳೆ ಬೆಳೆಯೋದನ್ನ ಬಿಟ್ಟು ಆ ಅನ್ನದಾತ, ಅನ್ನಪ್ರಭು, ಅನ್ನದೇವ, ಮೆಕ್ಯಾನಿಕ್ ಹೋಗ್ಬಿಡ್ತೀನಿ, ಇಂಜಿನಿಯರಿಂಗ್ ಹೋಗ್ಬಿಡ್ತೀನಿ, ಬಿಸ್ನೆಸ್ ಮಾಡ್ಬಿಡ್ತೀನಿ, ಹೋಟ್ಲ್ ಇಟ್ಬಿಡ್ತೀನಿ. ರೈತರೆಲ್ಲ ಬಂದು ಹೋಟ್ಲ್ ಇಟ್ಬಿಟ್ರೆ ಏನ್ ಕತೆ ಆಗುತ್ತೆ ಯೋಚನೆ ಮಾಡಿ ನೋಡಿ. ರೈತರೆಲ್ಲ ಬಂದ್ಬಿಟ್ಟು ಈ ಸ್ವಿಗ್ಗಿ ಡನ್ಝೋನಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ, ಟ್ಯಾಕ್ಸಿ ಹಾಕೊಂಡು ಓಡಿಸ್ತಾ ಕುತ್ಕೋಬಿಡ್ತೀನಿ ಅಂದ್ರೆ,
ಅನ್ನದಾತ, ನಿಜವಾದ ಅನ್ನದಾತ. ತುಂಬ ಜನ ಎಷ್ಟೇ ಪೆಟ್ಟು ಬಿದ್ದಿದ್ರು, ಎಷ್ಟೇ ಬೆಳೆ ಕೈ ಕೊಟ್ಟಿದ್ರು, ಬೆಲೆ ಕೈ ಕೊಟ್ಟಿದ್ರು ಮತ್ತೆ ಹೋಗ್ತಾನೆ. ಅವನಿಗೆ ಗೊತ್ತು ಭೂತಾಯಿಯ ಮೇಲೆ ಆತನಿಗಿರುವಂತ ಒಂದು ಆತ್ಮ ದೇಹಕ್ಕೆ ಇರುವಂತ ಸಂಬಂಧ, ಮತ್ತೆ ಹೋಗಿ ಬೆಳೆ ತೆಗಿತಕ್ಕಂಥದ್ದು ಮಾಡ್ತಾನೆ ಆತ. ನಾವು ಮಾಡ್ತಿಲ್ಲ ಮಕ್ಕಳೇ. ದಿಸ್ ಇಸ್ ದಿ ಪ್ರಾಬ್ಲಮ್. ಆ ಸ್ಪಷ್ಟತೆ ಇಲ್ಲ ನಾವು ಮಾಡೋದ್ರಲ್ಲಿ. ಇವತ್ತು ಬಂದಿದ್ದೆ, ಇವತ್ತೇನು ಕೆಲಸ ಮಾಡ್ಕೋಬೇಕು, ಇವತ್ತೇನೇನು ಓದ್ಕೋಬೇಕು, ಮಕ್ಕಳಿಗೆ ಎಕ್ಸಾಮ್ಸ್ ಬಂದ್ಬಿಡ್ತು, ಫೆಬ್ರವರಿ ಬಂದ್ಬಿಡ್ತು, ಅಂಡ್ ಶುರು ಈಗಲಿಂದಲೇ ಲೂಸ್ ಮೋಷನ್. ಇನ್ನೊಂದು ಓದ್ತಾನೇ ಇಲ್ಲ ಗುರುಗಳೇ. ನಮ್ಮ ಮಗ, ಅವನಿಗೆ ಮ್ಯಾಥ್ಸ್ ಸ್ಟ್ರೆಂತ್ ಇದೆಯಾ, ಕೆಮಿಸ್ಟ್ರಿ ಸ್ಟ್ರೆಂತ್ ಇದೆಯಾ, ಇಲ್ಲ ಡಿಪ್ಲೊಮಾ ಸ್ಟ್ರೆಂತ್ ಇದೆಯಾ, ಟೆಕ್ನಿಕಲ್ ಸ್ಟ್ರೆಂತ್ ಇದೆಯಾ, ಸ್ಪೋರ್ಟ್ಸ್ ಸ್ಟ್ರೆಂತ್ ಇದೆಯಾ, ತಿಳ್ಕೊಳ್ಳೇ ಇಲ್ಲ. ಚಲೋ, ಸ್ಪಷ್ಟತೆ ನಿಮಗೇ ಇಲ್ಲ. ನೀವೇ ಕುತ್ಕೋತಿಲ್ಲ ಅವನ ಜೊತೆ. ಅವನ್ ಬುಕ್ ಇಟ್ಕೊಂಡು ಓದೋ ನೀವು ಕುತ್ಕೋಬೇಕು. ಮಕ್ಕಳಾಗಿ ಅವ್ರ ಮನಸ್ಸು ಬುಧನ್ ತತ್ವ ಎಲ್ಲೋ ಓಡ್ತಿರುತ್ತೆ, ಯುವರಾಜ ತತ್ವ. ಪಳಗಿಸ್ಬೇಕು, ನೀವೇ ಪಳಗಿಸ್ಕೋತಿಲ್ಲ. ಇನ್ನೇನಾಗುತ್ತೆ? ಇನ್ ಕಡೆದಾಗಿ ಹೇಳ್ತಾರೆ, ಅತಿ ಮುಖ್ಯವಾಗಿ ಧೈರ್ಯವಿಲ್ಲ. ನೋಡಿ, ಪಾಂಡವರಿಗೊಂದು ಸ್ಪಷ್ಟತೆ ಇತ್ತು. ಅವರೊಂದು ಧರ್ಮವನ್ನ ಫಾಲೋ ಮಾಡಿದ್ರು. ನೀವು ನೋಡಿ, ಧರ್ಮವನ್ನ ಇವರು ಕೌರವರು ಫಾಲೋ ಮಾಡಿದ್ರ, ಅಭಿಮನ್ಯುವನ್ನ, ಅಲ್ಲೊಂದು ಯುದ್ಧ ನಿಯಮಗಳಿದ್ದಾವೆ. ಒಬ್ಬನೇ ಮಗ ಯುದ್ಧಕ್ಕೆ ಬಂದಿದ್ದಾನೆ, ಬೇಕು ಅಂತ ಸೈಂಧವ ಅಡ್ಡ ಹಾಕೋತಾನೆ. ಧರ್ಮರಾಯ ಒಳಗಡೆ ಹೋಗಕ್ಕಾಗಲ್ಲ, ಭೀಮ ಒಳಗಡೆ ಹೋಗಕ್ಕಾಗಲ್ಲ, ನಕುಲ ಸಹದೇವರು, ಅರ್ಜುನ ಬೇರೆ ಕಡೆ ಎಲ್ಲೋ ಹೋಗಿದ್ದಾನೆ, ಆತನಿಗೆ ಗೊತ್ತಿಲ್ಲ. ಇಲ್ಲೊಂದು ಚಕ್ರವ್ಯೂಹವನ್ನ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾರೆ ದ್ರೋಣಾಚಾರ್ಯರು. ಆತ ಏನ್ ಅನ್ಕೋತಾನೆ, ಅಭಿಮನ್ಯು ನಾನು ಒಳಗಡೆ ಹೋಗ್ತಿದ್ದೀನಿ, ನಾನು ಹಿಂದ್ಗಡೆ ಬಂದ್ಬಿಡ್ತಾರೆ ಬೇಯಿಸಿದ ತಕ್ಷಣ ಅಂತ. ಸೈಂಧವ ಅವನೊಂದು ಶಿವ ತಪಸ್ಸಿನಿಂದ ಒಂದು ದಿನದ ಮಟ್ಟಿಗೆ ಅರ್ಜುನ ಬಿಟ್ಟು ಇನ್ನು ಮಿಕ್ಕ ಜನರನ್ನ ನಾನು ತಡೆ ಹಾಕಬಹುದು, ತಡೆ ಹಾಕೋತಾನೆ. ಆ ನಂಬಿಕೆ ಮೇಲೆ ಹೋದ್ರೆ ಹಿಂದುಗಡೆಯಿಂದ ಎಲ್ಲರೂ ಚುಚ್ಚಿ ಚುಚ್ಚಿ ಸಾಯಿಸ್ತಾರಪ್ಪ. ಹೇಳಬಾರ್ದು. ದ್ರೋಣರು, ಕೃಪಾಚಾರ್ಯರು, ಹೌದು, ಶಕುನಿ, ಕರ್ಣ, ಅಶ್ವತ್ಥಮ ಎಲ್ಲರೂ ಬೀಳ್ತಾರೆ. ಯುದ್ಧದಲ್ಲಿ ನಿಯಮ ಇದೆ, ನೀವು ಗಮನಿಸಿ ನೋಡಿ. ಅರ್ಜುನ ಯುದ್ಧ ಮಾಡುವಾಗ, ಭೀಮ ಯುದ್ಧ ಮಾಡುವಾಗ, ನಕುಲ ಯುದ್ಧ ಮಾಡುವಾಗ, ಸಹದೇವ ಯುದ್ಧ ಮಾಡುವಾಗ, ಧರ್ಮರಾಯರು ಯುದ್ಧ ಮಾಡುವಾಗಲೂ ಒಬ್ಬರಿಗೊಬ್ಬರಿಗೆ ಯುದ್ಧ ಮಾಡಿರ್ತಾರೆ. ಇವರೆಲ್ಲ ಸೇರ್ಕೊಂಡು ಒಬ್ಬರ ಮೇಲೆನೆ ಬಿದ್ದಿದ್ದ ಕಥೆಯಲ್ಲಿ ಇವರೆಲ್ಲ ಸೇರ್ಕೊಂಡು 16 ವರ್ಷದ ಹುಡುಗನ ಮೇಲೆ ಬೀಳ್ತಾರೆ. 16 ವರ್ಷದ ಹುಡುಗನ ಮೇಲೆ ಖುದ್ದು ದ್ರೋಣಾಚಾರ್ಯರು ಅದಕ್ಕೆ ತಲೆ ಅಧರ್ಮ ಮಾಡಿದ್ರಲ್ಲ, ತಲೆ ತೆಗೆಸಲ್ಪಡ್ತು. ಭೀಷ್ಮರು ಕೂಡ ಸಹಾಯ ಮಾಡ್ತಾರಪ್ಪ. ಇದೆಲ್ಲ ನಡೆಯುತ್ತೆ. ದುರ್ಯೋಧನ ಮುಗ್ಗು, ದುಶ್ಯಾಸನ, ಅವನ್ 100 ಜನ ಸೋದರರು ಒಬ್ಬನ ಮೇಲೆ ರಥದಿಂದ ಕೆಳಗಡೆ ಇಳ್ದಿರೋನ್ ಮೇಲೆ ಯುದ್ಧಕ್ಕೆ ಹೋಗ್ಬಾರ್ದು. ಅಲ್ಲೊಂದು ನಿಯಮ ಆಯ್ತು. ಅವ್ರೆಲ್ಲಿ ಫಾಲೋ ಮಾಡ್ತಾರೆ? ಕೈಯಲ್ಲಿ ಧನಸ್ಸಿಲ್ಲದವನ ಮೇಲೆ ಆ ಧನಸ್ಸನ್ನ ಮುರಿಯೋದೇ ಕರ್ಣ, ಹಿಂದ್ಗಡೆಯಿಂದ ಬಿಟ್ಟು, ಏನು ಎತ್ತ ಅನ್ನೋ ಅಷ್ಟರಲ್ಲಿ. ಅಲ್ಲಿ ಅಧರ್ಮ ಮಾಡಿಬಿಟ್ರು, ಅಸತ್ಯ ಪಲಕ ನಡ್ಕೋಬಿಟ್ರು. ಅದಕ್ಕೆ ಭಗವಂತ ಇವರ ಜೊತೆಲಿ ಯಾವಾಗ ನಿಮ್ಮ ಒಂದು ಗುರಿಯಲ್ಲಿ ಸ್ಪಷ್ಟತೆ ಇದೆ, ಆಮೇಲೆ ಧೈರ್ಯ, ನೀವು ಮಾಡೋದು ಒಳ್ಳೆತನೇ ಮಾಡ್ತಿದ್ದೀರಿ, ನೀವೇನು ದೋಸ್ತಾ ಇಲ್ಲ ಈ ತರ 400 ಕೋಟಿ 4 ಕೋಟಿ 40 ಲಕ್ಷ 4 ಲಕ್ಷ ಅಂತದ್ದಿಲ್ಲ. ನಮಗ್ ದೋಚೋ ಬುದ್ಧಿ ಇಲ್ಲ, ನಮಗ್ ಬರೋದೂ ಇಲ್ಲ. ನಾವು ಸಾಮಾನ್ಯರು. ನಮ್ಮ ಕೆಲಸ ಅನ್ನೋದು ಒಂದು ಇದೆಯಲ್ಲ, ಅದರಲ್ಲಿ ಒಂದು ಧೈರ್ಯವಾಗಿ ಮಾಡೋಣ, ಹೋಗೋಣ, ಕಲಿಯೋಣ ಇನ್ನೊಂದಷ್ಟು ಅಂತ. ಇಲ್ಲವೇ ಇಲ್ಲ. ಅದಕ್ಕೆ ನಾವು ಜೀವನದಲ್ಲಿ ನಮಗೆ ಸದಾ ಸೋಲು ಏನು ಗೊತ್ತಾ? ಈ ಲಕ್ಷಣಗಳು ಇಲ್ಲ. ವಿಜಯದ ಅತಿ ದೊಡ್ಡ ಲಕ್ಷಣಗಳೇನು ಗೊತ್ತಾ? ಇದೆ ಸತ್ಯ. ಸತ್ಯ ಹೇಳೋಕೆ ಬರಲ್ಲ ನಾವು. ಮಾತಿದ್ರೆ ಸುಳ್ಳು, ತಲೆ ಮೇಲೆ ಹೊಡೆದಾಗ ಸುಳ್ಳು, ಕ್ಷಣ ಸುಳ್ಳು. ಇಲ್ಲಪ್ಪ, ನಮಗ್ ಸಾಕು. ದೇವರಿದ್ದಾನೆ, ನೋಡ್ಕೋತಾನೆ. ನಮ್ಮ ಧರ್ಮ ನಮ್ಗೆ ಏನಿದೆಯೋ ಅದು ನೋಡ್ಕೋತಾನೆ. ಆಗಲಿ. ಇಲ್ಲ, ಎಲ್ಲದರಲ್ಲೂ ಸುಳ್ಳು. ಹೆಂಡತಿ ಹತ್ರ ಸುಳ್ಳು, ಊಟದಲ್ಲಿ ಸುಳ್ಳು, ಬದುಕಿನಲ್ಲಿ ಸುಳ್ಳು, ಕೆಲಸದಲ್ಲಿ ಸುಳ್ಳು. ಎಲ್ಲಿಡಿಯುತ್ತೆ? ಎಲ್ಲಿದ್ದರೂ ನೀವು ಈ ಸತ್ಯ, ಧರ್ಮ, ಈ ಸ್ಪಷ್ಟತೆ ಹಾಗೂ ಈ ಧೈರ್ಯ, ಊಟ ಬಟ್ಟೆ ವ್ಯವಸ್ಥೆ ಕೊಟ್ಟೇ ಇರ್ತಾನೆ ಮಕ್ಕಳೇ. ಸಾಕ್ಷಿ ನಾವೇ. ನಾವು ಚೆನ್ನಾಗಿದ್ದೇವೆ.
ನಾನು ಪೂರ್ಣ ಧರ್ಮ ಅಂತ ಹೇಳ್ತಿಲ್ಲ, ನನ್ನ ಧರ್ಮ ನನ್ನ ವೃತ್ತಿಯಲ್ಲಿ ಇಟ್ಕೊಂಡಿದ್ದೇನೆ, ನನ್ನ ವೃತ್ತಿಯಲ್ಲಿ ನನ್ನ ಸತ್ಯ ಇಟ್ಕೊಂಡಿದ್ದಾನೆ, ನನ್ನ ಗುರುಗಳು ಕಲಿಸ್ಕೊಟ್ಟಿದ್ದು. ನೀವು ಮಾಡಿ, ಎಲ್ಲಿದ್ದರೂ ನೀವು ಬದುಕಬಲ್ಲಿರಿ, ಎಲ್ಲಿದ್ದರೂ ತಕ್ಕ ಮಟ್ಟಿಗೆ ಊಟ ಬಟ್ಟೆ ಬದುಕು ಇರಲಿಕ್ಕೆ ಭಗವಂತ ನಿಮ್ಮ ಜೊತೆಯಲ್ಲೇ ಇದ್ದು ನಡೆಸ್ತಾನೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ವಿಜಯದ ಲಕ್ಷಣಗಳ ಬಗ್ಗೆ ಹೇಳ್ಕೊಟ್ಟೆ. ನೀವು ಗೆಲ್ಲಬೇಕಾ? ಆ ಒಂದು ಸ್ಪಷ್ಟತೆ, ಆ ಸತ್ಯತೆ, ಆ ಧರ್ಮತೆ ಹಾಗೂ ದೃಢತೆ ಇವುಗಳನ್ನು ಇಟ್ಕೊಂಡು ಹೋಗಿ ನೋಡಿ, ಖಂಡಿತ ಗೆಲುವು ನೆಮ್ಮದಾಗ್ತಕ್ಕಂಥದ್ದು. ಸಂಖ್ಯೆಗಳ ಜೋಡಣೆ ಅನ್ನತಕ್ಕಂಥದ್ದು ಹೇಳಿದ್ದೆ ನೋಡಿ. ಕೆಲವು ಸಂಖ್ಯೆಗಳು ಪಾರಮಾರ್ಥಿಕತೆಗೆ ಒಳ್ಳೇದು ಮಾಡ್ತವೆ, ಹೌದು, ವ್ಯವಹಾರಕ್ಕಲ್ಲ. ನಮಗೆ ಗೊತ್ತಿಲ್ಲದೆಯೇ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಈ ಸಂಖ್ಯೆಗಳ ಜೋಡಣೆಯಲ್ಲಿ ಇಟ್ಕೋಬಾರ್ದು. ಪ್ಯೂರ್ ಶೂಡ್ ಬಿಸ್ನೆಸ್ ಮ್ಯಾನ್, ನಾನೇ ಗೆಲ್ಬೇಕು, ಹೌದು, ಅದು ವ್ಯಾಪಾರದಲ್ಲಿ ಇರ್ಬೇಕು, ನಾನು ನಂಬರ್ 1, ನಂಬರ್ 2 ಅಲ್ಲ, ನಾನು ನಂಬರ್ 1. ಬಂದಿದ್ದು ಸಾಕು, ಖಂಡಿತ ಈ ಸಂಖ್ಯೆ ಇಟ್ಕೋಬಹುದು. ಇದ್ದಷ್ಟು ಸಾಕು, ಈ ಸಂಖ್ಯೆ ಇಟ್ಕೋಬಹುದು. ದೇವರಿದ್ದಾನೆ, ಈ ಸಂಖ್ಯೆ ಇಟ್ಕೋಬಹುದು, ಅವನ್ ನಡೆಸ್ತಾನೆ. ಇದು ವೈದಿಕತೆಗೆ ಮುಖ್ಯವಾಗಿ ಬ್ಯೂಟಿಫುಲ್ ಜರ್ನಿ ಕೊಡುತ್ತೆ. ಗೌರವ, ಹೆಸರು, ವೈದಿಕತೆ ಅಂದ್ರೆ ನಾನು ಹೇಳಿದ್ನಲ್ಲ, ಈ ವಿಜಯದ 4 ಲಕ್ಷಣ: ಧರ್ಮಂ, ಸತ್ಯಂ, ಭಗವಂತನ ನಂಬಪ್ಪ, ನೀನು ನಡಿಪ, ನೀನು ಇದನ್ನು ಮಾಡು ಅನ್ನುವಂಥದ್ದೇ ವೈದಿಕತೆ. ಭಗವಂತನ ಮೇಲೆ ಪೂರ್ಣ ನಂಬಿಕೆ. ಸತ್ಯ ಅಂದ್ರೇನೆ ಭಗವಂತ, ಅವನೇ ಸತ್ಯ, ನಾವೆಲ್ಲ ಅಸತ್ಯರು, ನಾವ್ಯಾರೂ ಇರೋಲ್ಲ, ನಮ್ಮದು ಯಾವುದೂ ಇರೋಲ್ಲ. ಆದ್ರೆ ನಾವು ನಂಬ್ಕೊಂಡು ನಾನೇ ಇರೋದು, ನಾನು ಯಾವಾಗಲೂ ಇರ್ತೇನೆ, ನಾನು ಯಾರು ಗೊತ್ತಾ ಅನ್ನತಕ್ಕಂಥ ಒಂದು ಪೊಳ್ಳಿನಿಂದ ಬದುಕ್ತಿರ್ತೇನೆ. ಆದ್ರೆ ಈ ಸಂಖ್ಯೆಯ ಜೋಡಣೆ ಇಟ್ಕೊಬಿಟ್ರಿ ಅಂದ್ರೆ ಖಂಡಿತ ಹೇಳ್ತಾನೆ, ನಿಮಗೆ ಗೊತ್ತಿಲ್ಲದೆಯೇ ವೈದಿಕತೆಯ ಪರಾಕಾಷ್ಠತೆ ಆಗುತ್ತೆ. ಆದ್ರೆ ಅದು ಈ ಕಲಿಯುಗಕ್ಕೆ ಒಳ್ಳೇದಲ್ಲ, ಈ ಕಲಿಯುಗಕ್ಕೆ ಒಳ್ಳೆಯದಲ್ಲ, ನೆನಪಿಟ್ಟುಕೊಳ್ಳಿ. ಇಟ್ಸ್ ಎ ಥ್ರೆಟ್. ನಿಮಗೆ ಗೊತ್ತಿಲ್ಲದೆಯೇ ಈ ಸಂಖ್ಯೆ ಡೋರ್ ನಂಬರ್ ಇರ್ಬೋದು, ಕಾರ್ ನಂಬರ್ ಇರ್ಬೋದು, ನಿಮ್ಮ ಮೊಬೈಲಲ್ಲಿ ಇರ್ಬೋದು, ನಿಮಗೆ ಗೊತ್ತಿಲ್ಲದೆ ಈ ಸಂಖ್ಯೆಗಳ ಜೋಡಣೆಯಲ್ಲಿ ಹುಟ್ಟಿದ್ದರೂ ಕೂಡ ವಿಚ್ ಚೇಸಸ್ ಯು. ಬೇಡ ಕಣೋ, ನನಗೆ ಬಂದ್ಬಿಟ್ಟಿದೆ, ನನಗೇ ಗೊತ್ತಿಲ್ಲದೆಯೇ ಆ ಜೋಡಣೆ ನನ್ನ ಹತ್ರ ಇದೆ. ನಾನು ಆ ಥರದ್ದು ಒಂದು ಕಡಿಮೆ ಅಂದರೂ 1,000 ಜನರ ನಂಬರ್, ಯಾಕಂದ್ರೆ ನಮ್ಮ ಹತ್ರ ಒಂದು 10 ಲಕ್ಷದ ಡೇಟಾ ಬೇಸ್ ಇದೆ. ಅಷ್ಟು ಜನರ ಡೇಟಾ ಬೇಸ್. ಫೋನ್ ಮಾಡ್ತಾರಲ್ವಾ, ಅಪಾಯಿಂಟ್ಮೆಂಟು, ಇನ್ನೊಂದು ಬೇರೊಂದು ಅನ್ನತಕ್ಕಂಥದ್ದು. ಈ ಒಂದು 30 ವರ್ಷಗಳ ಜರ್ನಿ, 20-25 ವರ್ಷಗಳ ವಾಹಿನಿಯ ಜರ್ನಿ, ಆ ಸಂಖ್ಯೆಗಳು ಲೆಕ್ಕ ಹಾಕೊಳ್ಳಿ. ಅಷ್ಟು ಪುಸ್ತಕ ಭಂಡಾರ, ಆ ನಂಬರ್ಗಳು ಬರೆದು ಅದರಲ್ಲೇ ಹಾಗೇ ನೋಡ್ತಿರ್ತಾನೆ. ರಸ್ತೆ ಮೇಲೆ ಹೋಗ್ತಿದ್ರು ಕೂಡ ಪ್ಲಾನೆಟ್ಸ್ ಹಾಕೋತಾ ಇರ್ತಾನೆ. ಗಾಡಿ, ಕಲರು, ನಂಬರು, ಕುಳಿತಿರೋ ವ್ಯಕ್ತಿ, ಆ ಹಾವ ಭಾವ, ಮೂಗು, ಕಣ್ಣಿನ ಕೆಳಗಡೆ ಹುಬ್ಬು, ಈ ಹುಬ್ಬು ಸೇರಿರೋದು, ಮೀಸೆ, ಗಡ್ಡ, ಕೂದಲು, ಎಲ್ಲವೂ ಅದು ಮಿಳಿತವಾಗಿರುತ್ತವೆ, ಎಲ್ಲವೂ ಮಿಳಿತ ಆಗಿರುತ್ತೆ. ದ ನಂಬರ್ 77, ಈ ನಂಬರ್ ಜೋಡಣೆ ಹುಷಾರ್ ಮಕ್ಕಳ.
ನೀವು ವ್ಯಾಪಾರದಲ್ಲಿದ್ದೀರಿ, ಬಳಸಬೇಡಿ. ವ್ಯವಹಾರದಲ್ಲಿದ್ದೀರಿ, ಇಟ್ಕೊಳ್ಳೇಬೇಡಿ. ವ್ಯಾಪಾರ, ವ್ಯವಹಾರ. ನೀವು ಒಬ್ಬ ಧಾರ್ಮಿಕ ಕೇಂದ್ರ ನಡೆಸ್ತಿದ್ದೀರಿ, ಒಂದು ಅನಾಥಾಶ್ರಮ, ವೃದ್ಧಾಶ್ರಮ, ದೇವಾಶ್ರಮ, ಈ ಥರದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಖಂಡಿತ ಯು ಕ್ಯಾನ್ ಪ್ಲಾನ್ ಇಟ್. ಈ ನಂಬರನ್ನು ಇಟ್ಕೊಳ್ಳೋದು ಅದು ಡ್ರೈವ್ ಮಾಡುತ್ತೆ. ಒಂದು ದೇವಸ್ಥಾನ ಕಟ್ತಿದ್ದೀರಿ, ಒಂದು ಧಾರ್ಮಿಕ ಕಾರ್ಯ ನಡೆಸ್ತಿದ್ದೀರಿ, ಧರ್ಮ ಪ್ರವಚಕರಾಗಿದ್ದೀರಿ, ಟೀಚರ್ ಆಗಿದ್ದೀರಿ, ಲೆಕ್ಚರರ್ ಆಗಿದ್ದೀರಿ, ಪ್ರೊಫೆಸರ್ ಆಗಿದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಗೈಡ್ ಆಗಿದ್ದೀರಿ, ಮಾರ್ಗದರ್ಶಕರಾಗಿದ್ದೀರಿ, ಸೈಕಾಲಜಿಸ್ಟ್ ಆಗಿದ್ದೀರಿ, ಅವ್ರಿಗೆ ವರ್ಕೌಟ್ ಆಗುತ್ತೆ ಈ 77. ಇನ್ನೊಬ್ಬರಿಗೆ ಧೈರ್ಯ ತುಂಬತಕ್ಕಂಥ, ಇನ್ನೊಬ್ಬರಿಗೆ ಸ್ಥೈರ್ಯ ತುಂಬತಕ್ಕಂಥ, ಇನ್ನೊಬ್ಬರಿಗೆ ದಾರಿ ತೋರಿಸ್ತಕ್ಕಂಥದ್ದು. ಅದು ಬಿಟ್ಟು ವ್ಯಾಪಾರಿಕವಾಗಿ ಹಣಕಾಸು ಮಾಡಬೇಕು, ದುಡ್ಡು ಮಾಡಬೇಕು, ಖಂಡಿತ ಈ ಸಂಖ್ಯೆ ದುಡ್ಡು ಮಾಡೋಕೆ ಬಿಡಲ್ಲ. ನಿಮ್ಗೆ ಅದ್ರ ಕಡೆ ಗಮನವೂ ಕೊಡಲ್ಲ. ಏನಕ್ಕೆ ಹೋಗ್ಬೇಕು, ಸಾಕು ಕಣ, ಎಲ್ಲ ಬಿಟ್ಟದ್ದು ಹೋಗ್ಬಿಡೋಣ. ಒಳಗಡೆಯ ಆಂತರ್ಯದ ಶಕ್ತಿಯನ್ನು ಹೆಚ್ಚಿಸುತ್ತೆ, ಅದನ್ನ ಕರ್ಕೊಂಡೋಗಿ ನಿಲ್ಸುತ್ತೆ. ಇದಿಷ್ಟೇ ಕಣೋ, ಇದಿಲ್ಲ, ಇದನ್ನ ನಂಬ್ಕೊಂಡಿದ್ದೆ, ಈ ಅಂದವಿಲ್ಲ, ಈ ಅಧಿಕಾರ ಇಲ್ಲ, ಈ ರೀತಿ ನಿಮಗೆಲ್ಲ ಆಗ್ಬಿಟ್ರೆ ಈ ಸಂಖ್ಯೆಗಳ ಜೋಡಣೆ, ಖಂಡಿತ ಈ ಸಂಖ್ಯೆ ಜೋಡಣೆ ನಿಮ್ಮಲ್ಲಿದ್ರೆ ನಿಮ್ಮಲ್ಲಿ ಅಂಥದ್ದೊಂದು ಸಿಕ್ಕಾಬಟ್ಟೆ ವೈರಾಗ್ಯ ಬರ್ತಿರುತ್ತೆ. ಏನೋ ಬೇಡ ಗುರುಗಳೇ, ಏನೋ ಬಿಡಿ ಗುರುಗಳೇ, ಯಾರಿಗೂ ನೀವು ಕನೆಕ್ಟೇ ಆಗೋಲ್ಲ. ಜೀವನದ ಅತ್ಯಂತ ದೊಡ್ಡ ಸತ್ಯಗಳನ್ನ ನೀವು ನೋಡಿರ್ತೀರಿ. ಈ ನಂಬರ್ 77 ಏನಾದ್ರೂ ನಿಮ್ಮ ಒಂದು ಮೊಬೈಲಲ್ಲಿರ್ಬೋದು, ಗಾಡಿಲಿರ್ಬೋದು, ಇಫ್ ಯು ಆರ್ ಕನೆಕ್ಟೆಡ್ ವಿತ್ 77 ಖಂಡಿತ ನೋಡಿರ್ತೀರಿ. ತುಂಬಾ ದೊಡ್ಡ ನಂಬಿಕೆ ದ್ರೋಹಗಳನ್ನು ನೋಡಿರ್ತೀರಿ. ಮಗ ಅವನಾ, ಮಗಳು, ಅಯ್ಯೋ, ಹೆಂಡತಿ, ಗಂಡ, ಅಮ್ಮ, ಅಪ್ಪ, ಕುಟುಂಬ, ಒಡವಿಟ್ಟದವರು, ಈ ತರ ಎಲ್ಲರ ವಿಚಾರದಲ್ಲೂ ನೀವು ನೋಡಿರುತ್ತೀರಿ. ದಿಸ್ ವಿಲ್ ಬಿ ಹ್ಯಾಪನ್. ಹೌದು ಅಲ್ವೋ? 8 ಒಬ್ಬರೇ ಇರೋಕೆ ಇಷ್ಟಪಡ್ತೀರಿ. 77 ಇರೋರು ನೀವು ಪಳಗೋದೇ ಇಲ್ಲ. ನಾನು ನೋಡಿದ್ದಾನೆ. ನೀವು ಜಾಸ್ತಿ ಬೆರೆಯೋಲ್ಲ. ಇದ್ದೂ ಇಲ್ಲದ ಹಾಗೆ, ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು, ಖಂಡಿತ ಅದೊಂದು ಆಗಾಗ ಫ್ರಿಕಿಂಗ್ ಆಗ್ತಿರುತ್ತೆ. ನಿಮ್ಮ ಸಂಖ್ಯೆಗಳ ಜೋಡಣೆಯಲ್ಲಿ 77 ಇದ್ರೆ ಐ ಹ್ಯಾವ್ ರಿಸರ್ಚ್ಡ್ ಇಟ್. ಇದರ ಬಗ್ಗೆನೇ ತೆಗೆದು ಒಂದು ಪುಸ್ತಕ ಮಾಡಬೇಕು ಅಂತ ಖಂಡಿತ ಮಾಡ್ತಾನೆ. ಖಂಡಿತ ಈ ಸಂಖ್ಯೆಗಳ ಜೋಡಣೆ ನಿಮಗೊಂದು ಪುಸ್ತಕ ಕೊಡ್ತಾನೆ. ಸೊ ಇಫ್ ಯು ಆರ್ ಕನೆಕ್ಟೆಡ್, ಖಂಡಿತ ವೆರಿ ಶಾರ್ಟ್ಲಿ ನಾನು ನನ್ನ ಟೀಮ್ ಜೊತೆ ಮಾತಾಡ್ತೇನೆ. ನನ್ನ ಈ ರೆಕಾರ್ಡಿಂಗ್ಸ್ನೆಲ್ಲ ತಗೊಂಡು ಅದನ್ನ ಪುಸ್ತಕ ಮಾಲಿಕೆಯಾಗಿ ನಿಮ್ಮ ಮುಂದಗಡೆ ಉಣಬಡಿಸ್ತಕ್ಕಂಥದ್ದು ಮಾಡ್ತಾನೆ 100%. ಸೊ ಈ 77 ದೂರ ಇರಿ ಅಂತ ನಾನು ಹೇಳಲ್ಲ. ಯಾರಿಗಾದ್ರೂ ಸಾಕು ಅನ್ನೋದಾದ್ರೆ ಇದನ್ನ ಇಟ್ಕೊಳ್ಳಿ, ಬೇಕು ಅನ್ನೋರಾದ್ರೆ ಇದನ್ನ ಇಟ್ಕೋಬೇಡಿ. ಬೇಕು ಅನ್ನೋದಕ್ಕೆ ಬೇರೆ ಕಾಂಬಿನೇಷನ್ಗಳಿದೆ, ಬಟ್ ಅದಕ್ಕೂ ನಿಮ್ಗೆ ಅರ್ಹತೆ ಇರಬೇಕು, ಗೊತ್ತಿರ್ಲಿ. ಅದು ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳ್ಬಿಟ್ಟು ನೆತ್ತಿಲಿ ಇಳಿಸ್ಕೊಬಿಡ್ತೀರಿ. ಈಗೇನೋ ನೋಡಿ, ಒಂದು ದೊಡ್ಡದಾದಂಥ ಒಂದು ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ನಮ್ಮ ಭಾರತ ಸರ್ಕಾರ ಬಹುದೊಡ್ಡದಾಗಿ ಯುರೋಪಿಯನ್ಸ್ ಯೂನಿಯನ್ ಜೊತೆ ಒಂದು ಟ್ರೇಡ್ ಅಗ್ರಿಮೆಂಟ್ ಸೈನ್ ಹಾಕಿದೆ. ತುಂಬಾ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಎಲ್ಲ ಏನು 110% ಟ್ಯಾಕ್ಸ್ ಹಾಕ್ತಿದ್ರು. ಅಂದ್ರೆ 1 ಕೋಟಿ ರೂಪಾಯಿ ಗಾಡಿ ಬಂದು ಇಲ್ಲಿ ಬರೋಷ್ಟರಲ್ಲಿ 2 ಕೋಟಿ 2.25 ಕೋಟಿ ಆಗ್ತಿತ್ತು. ಈಗ 1 ಕೋಟಿಯ ಗಾಡಿ 40% ಗೆ ತಂದು ನಿಲ್ಲಿಸ್ತದೆ. ಅಂದ್ರೆ 1,40,00,000. 50 ಲಕ್ಷದ ಗಾಡಿ 1 ಕೋಟಿ 1.25 ಕೋಟಿ ಆಗ್ತಿತ್ತು, ಈಗ 70 ಲಕ್ಷಕ್ಕೆ. ಅಂದ್ರೆ ಈ BMW, ಬೆನ್ಸು, ವೋಲ್ಸ್ ವ್ಯಾಗನ್ನು, ಇದರ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿಗಳ ಕಾರುಗಳು, ಎಕ್ಸೆಪ್ಟ್ ಎಲೆಕ್ಟ್ರಿಕಲ್ ಕಾರುಗಳು, ಅಲ್ಲಿ ನೋಡಿ ಕುಜಾ, ಶುಕ್ರ, ಆಟೋಮೊಬೈಲ್ ಇಂಡಸ್ಟ್ರಿ ತುಂಬಾ ದೊಡ್ಡದಾದಂಥ ರೆವಲ್ಯೂಷನರಿ ಡಿಸೈನ್ ಅಂತಾನೆ ಹೇಳ್ಬೋದು. ಇದು ಉದ್ಯೋಗ ಸೃಷ್ಟಿ ಆಗುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನುವಂತೆ, ಈ ಸಿಕ್ತಿದೆ ಕಣೋ, ಇಷ್ಟು ದೊಡ್ಡ ಟ್ಯಾಕ್ಸ್ಗಳು ರಿಬೇಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮೇಲೆ ಬಿದ್ದು ಸಾಲ ಮಾಡಿ ತಗೊಳ್ಳೋದೆಲ್ಲ ಮಾಡ್ಕೊಳಕ್ ಹೋಗ್ಲೇಬೇಡಿ. ಇನ್ನೊಂದು 6 ವರ್ಷ ಸಾಲದ ಸುದ್ದಿಗೆ ಹೋಗ್ಬೇಡಿ ಮಕ್ಳೇ. ನಮ್ದು ವಿಶ್ವದ 3ನೇದು, ವಿಶ್ವದ 4ನೇದು ಅವೆಲ್ಲ ಬಿಟ್ಬಿಡಿ. ಎಲ್ಲಾ ಸೆಕ್ಟರ್ದು ಬೆಲೆ, ಬಂಗಾರ ಇನ್ನು ಜೀವಮಾನದಲ್ಲಿ ತಗೊಂಡು ಬೇಡ, ಬೆಳ್ಳಿನ ತಗೊಂಡು ಏನ್ರಿ 3.5 ಲಕ್ಷ ಅಂದ್ರೆ 100 ಗ್ರಾಮ್ 35,000ನ ಮಕ್ಕಳಿಗೆ ಆಸೆಯಿಂದ ಒಂದು 1/4 ಕೆಜಿ ತರ್ತಿದ್ವಿ. 70,000 ಅಂದ್ರೆ 7,000, 8,000 100 ಗ್ರಾಮ್ದು ಒಂದು 1/4 ಕೆಜಿ ತಂದು ಹಾಕ್ತಿದ್ವಿ.
ಬೆಳ್ಳಿ ಕಡ್ಗ ಅಂತ ಹಾಕ್ತಿದ್ವಿ, ಇನ್ನು ಅದ್ರ ಬಗ್ಗೆನೂ ಮಾತಾಡೋ ಆಗಿಲ್ಲ. ಶಿವ ಅನ್ನಿಸ್ಬಿಟ್ಟಿದ್ದಾನೆ. ದಯಮಾಡಿ ಬೆಳ್ಳಿ ತಗೊಳಕ್ ಹೋಗ್ಬಿಡಿ. ಬೆಳ್ಳಿನ ಮಾರಕ್ ಹೋದ್ರೆ ನಿಮ್ಗೆ 70 ರೂಪಾಯಿ ಕೂಡ ಕೊಡೋದಿಲ್ಲ, 100 ರೂಪಾಯಿಗೆ. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಬಂಗಾರಕ್ಕಾದ್ರೂ 100 ರೂಪಾಯಿಂದ 97 ರೂಪಾಯಿ ಕೊಡ್ತಾರೆ. 3 ರೂಪಾಯಿ ಕಡಿಮೆಗೆ ಸಿಗ್ತಿದೆ ಅಂದ್ರೆ 3%, ಮ್ಯಾಕ್ಸಿಮಮ್ 5%. ಕೆಲವೊಂದು ನಿಮ್ ಬಂಗಾರ ನಮ್ಮ ಹತ್ರ ತಗೊಬನ್ನಿ, ನಾವು ನಿಮ್ ದುಡ್ಡು ಕೊಡ್ತೀವಿ, ಅದೆಲ್ಲ ಸುಳ್ಳು. ಸ್ಟ್ರೈಟ್ ಅವೇ ನಿಮ್ಗೆ ಅಲ್ಲಿ 10ರಿಂದ 15% ದೋಖ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ನೀವು ಅನುಭವಿಸ್ತಿರೋರು ಗೊತ್ತಿರುತ್ತೆ. ತುಂಬಾ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್, ನಿಮ್ಮ ಬಂಗಾರ ಅಡವಿಟ್ಟಿದ್ದೀರಾ, ಬನ್ನಿ ಬಿಡಿಸ್ಕೊಟ್ಟು ನಾವು ಇದು ಮಾಡ್ತೀವಿ ಅಂತ. ಹೋದ್ರಿ ಅಂದ್ರೆ ಇವನ್ ಕತ್ತಿ ಹಿಂದ್ಗಡೆ ಇಟ್ಟಿದ ಅಂದ್ರೆ ಇವನು ಮುಂದ್ಗಡೆಯಿಂದ ಇಡ್ತಾನೆ. ಬೆಂಕಿಯಿಂದ ಬಾಣ್ಲಿ ನೋಡ್ಕೊಂಡು ಮಕ್ಕಳೇ. ಕೆಲವು ಬ್ಯಾಂಕ್ಗಳು ತುಂಬಾ ಕಡಿಮೆ ಬಡ್ಡಿ ಕೊಡುತ್ತಿದ್ದಾವೆ, ಅಲ್ಲಿಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈ ಸಂಖ್ಯೆಗಳ ಜೋಡಣೆ ಬಗ್ಗೆ ನಾನು ಮಾತಾಡ್ತಿದ್ದೆ. ಆದಷ್ಟು 77 ಅಂತೂ ಖಂಡಿತ ಕಣ್ಣೀರೇ, ಒದ್ದಾಟವೇ. ಇಟ್ಕೋಬೇಡಿ ಮಕ್ಕಳೇ 77. ಅದರಿಂದ ಹೊರಗಡೆ ಬರೋಕ್ ನೋಡಿ. ನೀವು ಸನ್ಯಾಸಿ ಅಲ್ವಲ್ಲ, ವಾನಪ್ರಸ್ಥದಲ್ಲಿ ಇಲ್ವಲ್ಲ, ಸಂಸಾರದಲ್ಲಿದ್ದೀರಿ. ಹೆಂಡತಿ ಗಂಡ ಆ ಪಾಟಿ ವೈರಾಗ್ಯ ಬಂದ್ಬಿಡ್ತು ಅಂದ್ರೆ ಮುಗೀತು, ಅದಾಗಬಾರದು. ಜಾಗ್ರತೆ ಅಂತ ಹೇಳ್ತಾ, ಕೃತಿಕಾ ನಕ್ಷತ್ರ ಬ್ರಹ್ಮಯೋಗದ ಗರಜಕರಣದ ಈ ಒಂದು ದಿನ, ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಕೂಡ ಚಂದ್ರನ ಸಾರದಲ್ಲಿ ಜಾರಿ ಇರ್ತಕ್ಕಂಥದ್ದು. ಮೇಷರಾಶಿ ಚೆನ್ನಾಗಿದೆ, ಸುಖ ವೃದ್ಧಿ, ವೃತ್ತಿಯಲ್ಲಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಬಿಸ್ನೆಸ್ ಕೆಲಸ ಕಾರ್ಯ, ಅಡ್ಮಿನಿಸ್ಟ್ರೇಷನ್, ರಿಯಲ್ ಎಸ್ಟೇಟು, ದೊಡ್ಡ ದೊಡ್ಡ ಬೋಟಿಕ್ಸ್ ಇಟ್ಕೊಂಡಿದ್ದೀರಿ, ದೊಡ್ಡ ದೊಡ್ಡ ಮಾಲ್ಸ್ಗಳಲ್ಲಿ ಕೆಲಸ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ವೃಷಭ ರಾಶಿ, ಚಂದ್ರ ಸೂರ್ಯನ ಭಾವ ಸ್ವಲ್ಪ ಸುಡೋದೆ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಜಾರಿದ್ರೆ ಹೋಯ್ತು. ವೆರಿ ಕೇರ್ಫುಲ್. ಎಲ್ಲೇ ಮೀರಿದ ಮಾತು ಜಾರಿಸ್ಬಿಡುತ್ತೆ. ಕೋಪಂ ಕ್ರೋಧಂ ಉನ್ಮಾದಂ ಅನ್ನತಕ್ಕಂಥ ಒಂದು ಭಾವ ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ಅತಿಯಾದ ಕ್ರೋಧದಿಂದಲೇ ದುರ್ಯೋಧನ ಹಾಳಾಗಿದ್ದು. ಅತಿ ಕ್ರೋಧ ಒಳ್ಳೇದಲ್ಲ, ಬಿಟ್ಬಿಡ್ಬೇಕು ಮಕ್ಕಳ ಒಂದೊಂದು ಸಮಯ. ನೋಡಿ, ನಾನು ಆಗಾಗ ಹೇಳ್ತಿರ್ತೇನೆ, ಏನಕ್ಕೆ ಅಷ್ಟೊಂದು ಜಗಳ, ಏನ್ ಬರುತ್ತೆ ಅಂತ ಆಟ? ಏನು ನಿಮಗೆ ಏನು ಅದಾನಿ ಅಂತಸ್ತ, ಪ್ರಧಾನಿಯಷ್ಟು ಪದವಿನ, ಇಲ್ಲ ವಿಶ್ವಸುಂದರಿಯ ಅಂದವ, ಏನು ಅಂತ ಈ ಒಂದು ಮಾಯೆಗೆ ಸಿಕ್ಕಾಕೊಂಡು ಇಷ್ಟು ಕ್ರೋಧ. ನಾನು ಬಿಡಲ್ಲ ಗುರುಗಳೇ, ನನ್ಗೆ ಅವಮಾನ ಆಗ್ಬಿಡ್ತು ಗುರುಗಳೇ. ಓ, ಏನ್ ನೀವು 10 ಪಾಳೆಗಾರರು. ಯಾರು ನೆನಪಿಟ್ಕೊಂಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ವಂಶಸ್ಥರ ಹೆಸರೇ ಯಾರಿಗೂ ನೆನಪು ಗೊತ್ತಿಲ್ಲ. ಸಂಗೊಳ್ಳಿ ರಾಯಣ್ಣ, ಮೋಕ್ಷಗುಂಡಂ, ವಿಶ್ವೇಶ್ವರಯ್ಯನವರ ಫ್ಯಾಮಿಲಿ ಟ್ರೀ ಯಾರಿಗೆ ನೆನಪಿದೆ? ಮಕ್ಕಳೇ? ಯಾರು ನೆನಪಿಗೆ ಬರುವುದಿಲ್ಲ. ಇಲ್ಲ, ಅದೆಲ್ಲ ನಿಮ್ಮ ಭ್ರಮೆ, ಹುಚ್ಚು ಭ್ರಮೆ. ಯು ಆರ್ ಜಸ್ಟ್ ಅಟ್ರಾಕ್ಟಿಂಗ್. ನಿಮಗೆ ನೀವೇ ಆ ಪ್ರಭಾವಕ್ಕೊಳಗಾಗ್ತಿದ್ದೀರಿ. ನಾನು ಯಾರು ಗೊತ್ತಾ, ನನ್ನನ್ನು ನೋಡಿದ್ರೆ ಏನ್ ಗೊತ್ತಾ, 10 ಜನ. ಅದು ಯಾರು ಗೊತ್ತಾ ಭಯ ಪಡ್ಬೇಕು? ಇವತ್ತು ಹೇಳ್ತೀನಿ, ಬರೆದಿಟ್ಕೊಳ್ಳಿ ನಿಮ್ಮ ಡೈರಿನಲ್ಲಿ. ಯಾರು ಭಯದಿಂದ ಬದುಕಬೇಕು? ಅದು ದೊರೆ, ದೇವರು, ಗುರು, ಲೀಡರ್, ಅಧಿಕಾರಿ, ಸಮಾಜವನ್ನ ರೆಪ್ರೆಸೆಂಟೇಟ್ ಮಾಡತಕ್ಕಂಥ ವ್ಯಕ್ತಿಗಳು ಅವರು. ದೇವ್ರು ಕೂಡ ಭಯದಲ್ಲೇ ಹಿಂಗೆ ಇರ್ಬೇಕು. ಅದಕ್ಕೆ ನೋಡಿ, ಎಲ್ಲಿ ಕದಲಲ್ಲ, ಹೆಂಡತಿ ಹತ್ರನೂ ಹೋಗಲ್ಲ, ಮಕ್ಕಳ ಹತ್ರನೂ ಹೋಗಲ್ಲ. ಶಿವ ಹೆಂಗೇ ಇರ್ತಾನೆ ಪಾಪ. ಏನ್ ತಗೊಂಡ್ಬಂದು ಸುರಿದ್ರು ಕೂಡ ಸುರಿಸ್ಕೋತಾನೆ. ನಿಜ ಹೇಳ್ಬೇಕಂದ್ರೆ ಏನೇನೋ ಸುರಿಬಾರ್ದು, ಏನೇನೋ ಅಲಂಕಾರನೂ ಮಾಡಬಾರ್ದು. ಶಿವನಿಗೆ ಅತ್ಯಂತ ಪ್ರೀತಿ ಏನು ಗೊತ್ತಾ? ಯಾವುದರಿಂದ ಅಭಿಷೇಕ ಮಾಡಿದ್ರೆ ತುಂಬಾ ಇಷ್ಟಪಡ್ತಾನೆ ಗೊತ್ತಿದೆಯಾ? ನೀರು, ಜಲಾಭಿಷೇಕಂ. ಆದ್ರೆ ಇವತ್ತು ನಾವು ಇಲ್ದಿದ್ದಲ್ಲೇ ತಗೊಂಡೋಗಿ ಸುರಿತೇವೆ. ಅದಕ್ಕೆ ನಾನು ಮ್ಯಾಕ್ಸಿಮಮ್ ಒಂದು ಎಳನೀರು ಬರಿತಿರ್ತೇನೆ, ನೀರಿಗೆ ಸಮಾನ, ತಂಪಾಗಿರ್ಲಿ ಭಗವಂತ ಅಂತ. ತಗೋ, ಹಾಲು ಸುರಿ, ತುಪ್ಪ ಸುರಿ, ಮೊಸರು ಸುರಿ, ಪಂಚಾಭಿಷೇಕ ಅಂತ ಹೇಳ್ಬಿಟ್ಟು, ಪಂಚಾಮೃತ ಅಭಿಷೇಕ ಅಂತ. ಖಂಡಿತ ಶಿವಲಿಂಗಕ್ಕೆ ಮಾಡಬಾರ್ದು. ಇದೇ ಗೊತ್ತಿಲ್ಲ ನಮಗೆ. ಭಗವಂತನಿಗೆ ತಗೊಂಡು ಹೋಗ್ಬಿಟ್ಟು ಅಭಿಷೇಕಕ್ಕೆ ಸುರಿಬೇಕಾಗಿರೋದೇ ನೀರೇ, ಶಿವಯ್ಯನಿಗೆ. ನೋಡಿ, ಆತ ಏನು ಮಾಡಿದ್ರು ಹಿಂಗೇ ಇರ್ತಾನೆ.
ಅವ್ನ ತಲೆ ಕೆಡ್ಸ್ಕೊಂಡು ಎದ್ದೋಗ್ಬಿಟ್ರೆ ನನ್ನ ಹೆಂಡತಿ, ನನ್ನ ಮಗು, ನನ್ನ ಕುಟುಂಬ ಅನ್ನತಕ್ಕಂಥದ್ದು ನೀವು ಯೋಚನೆ ಮಾಡಿ ನೋಡಿ. ನಾವು ಹಾಗೆ ಸ್ವಲ್ಪ ವೃಷಭ ರಾಶಿ ಆ ರೀತಿ ಅತಿ ಕ್ರೋಧ ಇವತ್ತು, ಸ್ವಲ್ಪ ಜಾಗ್ರತೆ. ಮಿಥುನ ರಾಶಿ ಸ್ವಲ್ಪ ಹಂಡು ಸುಟ್ಟ ಬೆಂಕಿ, ಚಂದ್ರ 12ನೇ ಮನೆ, ಧನಂ, ಕುಟುಂಬಂ, ನೆಮ್ಮದಿ, ಸಮಾಧಾನಂ, ಮನಸ್ಸು ಕ್ಲೇಶ, ಯಾರ್ದೋ ಮಾತು, ಕಳೆದೋದು ಮಾತು, ಮುಗಿದೋದು ಮಾತು ತಗೊಂಡು ತಟ್ಟೆಲಿ ಇಟ್ಕೋತೀವಿ. ಗತಂ ಗತಂ ಬಿಡ್ರಿ ಬಿಡ್ರಿ, ಅದು ಬಿಟ್ಟು ಮುಂದಕ್ಕೆ ಹೋಗ್ರಿ. ಸಾಮಾನ್ಯರೆಲ್ಲ ಕುತ್ಕೊಂಡು ಕೊತ್ತಾ ಆಡೋದು. ಸಾಮಾನ್ಯರಂತೆ ಯಾಕೆ ಆ ಥರ ಯೋಚನೆ ಮಾಡ್ತೀರಿ? ಬಟ್ ಇವತ್ತು ಮಿಥುನ ರಾಶಿ ಎಷ್ಟು ಮುಂದಕ್ಕೆ ಹೋಗ್ತಿರೋ ನೀವಾಯ್ತು, ನಿಮ್ಮ ಕೆಲಸ ಎಷ್ಟು ಬ್ಯುಸಿ ಇರ್ತೀರೋ ಅಷ್ಟು ನೆಮ್ಮದಿ. ಇಲ್ಲಿ ಆಗೋಗಿರೋದು ತಗೊಂಡು ನೆನ್ಸ್ಕೋತೀರಿ ಈಡ, ಅದಕ್ಕೆ ಆಗಾಗ ಹಿಂಗೆ ಅಂತೀರಿ ಅಂತೀನಿ, ಈಗ ಅಂತೀರಿ ಅಂತ. ಈಡ ತುಂಬ ಪ್ರಪಂಚದಲ್ಲಿ 100ರಲ್ಲಿ 70 ಭಾಗ ಜನ ಇಲ್ಲಿ ಇಟ್ಕೋತಾರೆ, ಇಡಾನಾಡಿ ಅಂತ ಹೇಳ್ತಾರೆ. ಅದಕ್ಕೆ ತುಂಬ ಈ ರೀತಿ ಅನ್ನೋದು, ಈ ರೀತಿ ನಿಧಾನವಾಗಿ ಇಲ್ಲೊಂದು ಮರ್ಮಸ್ಥಾನ ಇದೆ, ಅದನ್ನ ಈ ಥರ ಸುತ್ತಿಸ್ತೇವೆ. ತುಂಬಾ ಅದ್ಭುತ. ಹಳೆ ಗಾಯಗಳು, ಹಳೆ ಅವಮಾನಗಳು, ಹಳೆ ಸಂಕಟಗಳು, ಹಳೆ ಬಾಧೆಗಳು ಅವತ್ತು ಅಂಧಗಾಲത്തിൽ ಇದನ್ನ ಇಟ್ಕೊಂಡು ಕೂತ್ಕೊಳ್ಳೋದು. ಇಲ್ಲ ಪಿಂಗಳ, ಅಯ್ಯೋ ನಾಳೆಗೆ ಹೆಂಗೆ ಗುರುಗಳೇ, ನಾಳೆಗೆ ಹೆಂಗೆ, ನಾಳೆ ಮನೆ ಯಾರೀ ನೋಡಿದ್ದಾರೆ? ನಾಳೆ ಮನೆಗೆ ಪ್ರಪಂಚದ ಅತಿ ಡಿಲಿಷಿಯಸ್, ಹೈಜೆನಿಕ್, ಕ್ಲೀನ್ಡ್ ಫುಡ್ ನಾ ರೆಪ್ರೆಸೆಂಟೇಟ್ ಮಾಡಿದಂತ ಒಬ್ಬ ಚೆಫ್, ತುಂಬಾ ಫೇಮಸ್ಸು, ಇತ್ತೀಚೆಗೆ 42ನೇ ವಯಸ್ಸಿನಲ್ಲೇ ಡಮಾಲು. ಮೋಸ್ಟ್ ಹೈಜೆನಿಕ್ಕು, ಆರ್ಗ್ಯಾನಿಕ್ಕು, ನೀಟು, ವಿತೌಟ್ ಆಯಿಲ್, ವಿತೌಟ್ ಘೀ, ಏನೇನೋ ಹೇಳ್ತಿದ್ದಾರೆ ಇವತ್ತು ಯೂಟ್ಯೂಬ್ನಲ್ಲಿ. ಚೈನಾನಲ್ಲಿ ಬ್ಯಾನ್ ಮಾಡಿದ್ದಾರೆ ಈ ತರ, ಯಾರ್ಯಾರು ರೀಲ್ಸ್ ಮಾಡೋ ಹಾಗಿಲ್ಲ. ಕಡಿಮೆ ಅಂದ್ರೂ 5 ವರ್ಷ ಅನುಭವ ಇರಬೇಕು ಅವನಿಗೆ, ಡಿಗ್ರಿ ಮಾಡಿರ್ಬೇಕು. ಒಂದು ಫುಡ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನ್ಯೂಟ್ರಿಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಜ್ಯೋತಿಷದ ಬಗ್ಗೆ ಮಾತಾಡಬೇಕು ಅಂದ್ರೆ ಕಡಿಮೆ ಅಂದ್ರೂ ಒಂದು 10 ವರ್ಷದ ಅನುಭವ ಇರಬೇಕು. ಕಡಿಮೆ ಅಂದ್ರೆ ಒಂದು 20,000 ಜನದ ಜಾತಕ ನೋಡಿರ್ಬೇಕು. ಈ ತರದೆಲ್ಲ ರೂಲ್ಸ್ ಮಾಡಿ ಇಟ್ಟಿದ್ದಾರೆ, ಗೊತ್ತಿದ್ಯಾ? ಇಲ್ಲ ಅಂದ್ರೆ ತಗೊಂಡು ಒಳಗಡೆ ಹಾಕೊಂಡು ಬೊಕ್ಕಳ ಬಿಡ್ತಾರು ಅಂತ ನಮ್ ಗುರುಗಳು ಹೇಳ್ತಿದ್ರು. ಮೊನ್ನೆ ತಗೊಳಕ್ ಜೈಲಲ್ಲಿ ಇಡ್ತಾರೆ. ಎಲ್ಲ ಬುರುಡೆ ಬಿಡೋರು ಶುರು ಹಚ್ಕೊಬಿಟ್ಟಿದ್ದಾರೆ. ನೋಡಿ, ಈ ಮನುಷ್ಯ ಹೆಸರುಳಕ್ ಇಷ್ಟ ಇಲ್ಲ. 42ನೇ ವಯಸ್ಸಿನಲ್ಲಿ ಮೋಸ್ಟ್ ಹೈಜಿನಿಕ್, ಕ್ಲೀನ್, ನೀಟ್, ಆರ್ಗ್ಯಾನಿಕ್ ಫುಡ್ಡು. ಇದು ಹೆಂಗಿರುತ್ತೆ, ಇದನ್ನ ತಿಂದ್ರೆ ನೀವು ಎಷ್ಟು ಹೆಲ್ತಿ ಆಗಿರ್ತೀರಿ ಅಂದವನೇ 42ನೇ ವಯಸ್ಸಿಗೆ ಹಾರ್ಟ್ ಅಟ್ಯಾಕು, ಡಮಾಲು. ಸಾವು ನಮ್ಮ ಕೈಯಲ್ಲಿದೆ, ಮೃತ್ಯು ನಮ್ಮ ಕೈಯಲ್ಲಿದೆ. ನಾಳೆ ಫಸ್ಟ್ ಆ ನಾಳೆ ಅನ್ನೋದನ್ನು ಕೂಡ ಮಿಥುನ ರಾಶಿ ಎಲ್ಲರೂ ಬಿಡಿ, ಮುಂದಕ್ಕೆ ಹೋಗಿ. ಇವತ್ತೆಷ್ಟು ನೀವು ಮುಂದಕ್ಕೆ ಹೋಗ್ತಿರ್ತೀರೋ ಮರೆತು ಅಷ್ಟು ನೆಮ್ಮದಿಯಾಗಿರ್ತೀರ. ಅಲ್ಲೇ ನಿಂತ್ರಿ ತಲೆನೋವೆ ನಿಮಗೆ. ಕರ್ಕಾಟಕ ರಾಶಿ ಹಾಗಲ್ಲ, ನೀವು ಮುಂದಕ್ಕೆ ಹೋಗ್ತೀರಿ. ಇವತ್ತು ಬ್ಯೂಟಿಫುಲ್ ಡೇ. ವೃತ್ತಿ, ಉದ್ಯೋಗ, ಕುಟುಂಬ, ಓಡಾಟ, ಟ್ರಾವೆಲ್ಸ್ ಅಲ್ಲಿದ್ರೆ, ಹೈನುಗಾರಿಕೆಯಲ್ಲಿದ್ರೆ, ಕಲಾ ಮಾಧ್ಯಮದಲ್ಲಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ, ಚೆನ್ನಾಗಿದೆ. ಸಿಂಹರಾಶಿ ದರ್ಪಂ, ಗರ್ವಂ, ಧೈರ್ಯಂ, ಸ್ಥೈರ್ಯಂ, ಅನುಭವಂ, ಆನಂದಂ ಇವೆಲ್ಲವನ್ನು ನೋಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಸಿಂಹರಾಶಿಗೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ಒಂಥರ ಧೈರ್ಯ ಒಂದಿದ್ರೆ ಸಾಕು. ಸುಮ್ಮನೆ ಭಯ ಪಡೋದು ಏನು? ನೀವು CM ನಾ ಹೇಳಿದ್ನಲ್ಲ, ಭಯ ಪಡಬೇಕಾಗಿರೋದು ಇವರು ಪೀಪಲ್ ರೆಪ್ರೆಸೆಂಟೇಟಿವ್, ಪಬ್ಲಿಕ್ ರೆಪ್ರೆಸೆಂಟೇಟಿವ್, ದೇವರು, ಗುರು, ದೊರೆ. ಹೌದು, ನಿಮ್ಮ ನಡವಳಿಕೆ, ನಡತೆ, ಎದ್ರೆ, ಕೂತ್ರೆ, ನಿಂತ್ರೆ, ಮಾತಾಡಿದ್ರೆ ಏನ್ ಮಾತಾಡ್ತೀರಿ ಅಂತ. ಇವತ್ತು ಮಾತಾಡೋದು ಎಲ್ಲ ಏನೇನೋ ಮಾತಾಡ್ತಾರೆ. ಆ ಸ್ಥಾನದಲ್ಲಿರೋರೆ ಬೆಂಕಿ ಹಚ್ಚೋರು. ಫಸ್ಟು ಆ ಸ್ಥಾನದಲ್ಲಿರೋರೆ ಮೊದಲು ಬೆಂಕಿ ಹಚ್ತಿರೋದು ಈ 5 ಜನನೇ. ಗಮನಿಸಿ ನೋಡಿ, ಸಾಮಾನ್ಯರು ಯಾರಾದ್ರೂ ಮಾತಾಡಿದ್ರೆ ಬೆಂಕಿ ಹಚ್ಚೋ ಮಾತಾಗುತ್ತಾ? ಬೆಂಕಿ ಹಚ್ಚಿಬಿಟ್ಟು ಆರಾಮ್ಸೆ ಕುತ್ಕೊಂಡಿರ್ತಾರೆ, AC ರೂಮ್ನಲ್ಲಿ ಕುತ್ಕೊಂಡಿರ್ತಾರೆ. ಇವ್ರ ಮಕ್ಕಳು ಮಾತ್ರ ಫಾರಿನಲ್ಲಿ ಓದಬೇಕು. ನೀವು ನಂಬಲ್ಲ, ಚೈನಾನಲ್ಲಿ ಒಂದು ಪ್ರೋಟೋಕಾಲ್ ಇಟ್ಟಿದ್ದಾರೆ, ನೀವು ನಂಬ್ತೀರಾ? ಟಾಪ್ ಈ ಒಂದು ಮಿನಿಸ್ಟ್ರಿ ಕ್ಯಾಟಗರಿನಲ್ಲಿ ಇರತಕ್ಕಂಥವ್ರು, ಟಾಪ್ ಈ ಒಂದು ರಕ್ಷಣಾ ಸಚಿವ, ಗೃಹ ರಕ್ಷಣಾ ಸಚಿವ, ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಮಿಲಿಟರಿ ಆಫೀಸರ್ ಮಕ್ಕಳುಗಳು ಇವರೆಲ್ಲ
ಫಾರಿನ್ ಮಿನಿಸ್ಟರು ಇದೆಲ್ಲ. ಅವರ ಮಕ್ಕಳು ಹೆಂಡತಿ ಫಾರಿನ್ಗೆ ಹೋಗುವಾಗಿಲ್ಲ, ಫಾರಿನಲ್ಲಿ ಓದೋ ಆಗಿಲ್ಲ, ಫಾರಿನಲ್ಲಿ ಕೆಲಸ ಮಾಡೋ ಆಗಿಲ್ಲ, ಫಾರಿನಲ್ಲಿ ಆಸ್ತಿ ಇಡೋ ಆಗಿಲ್ಲ. ನಂಬ್ತೀರಾ? ಇವತ್ತು ನೀವು ನೋಡಿ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಗಳು ಇನ್ನೊಬ್ರು ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಹೋಗ್ತಿದ್ದಾರೆ. ಅದ್ರ ವಿದೇಶಾಂಗ ಸಚಿವ, ಯಾಕಂದ್ರೆ ಅವ್ರ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಏನ್ ಬೇಕಾದ್ರೂ ಮಾಡಿಸ್ಕೊಬೋದು, ಅವ್ರ ಮಕ್ಕಳನ್ನ ಬುಟ್ಟಿಗೆ ಹಾಕ್ಸ್ಕೊಂಡು ಏನ್ ಬೇಕಾದ್ರೂ ದೇಶದ ಆಂತರಿಕ ರಹಸ್ಯಗಳನ್ನೆಲ್ಲ ಭೇದಿಸ್ಬೋದು. ನೋಡಿ ಎಷ್ಟು ಮುಂದಕ್ಕೆ ಆಲೋಚನೆ ಮಾಡ್ತಾನೆ ಚೈನಾ. ನಾವೆಲ್ಲಿದ್ದೀವಿ ಇದನ್ನೆಲ್ಲ ಹೇಳ್ಕೊಟ್ಟಂತ ವಿದುರನ ನೀತಿ ಪಾಠಗಳು ಆವತ್ತಿನ ಕಾಲಕ್ಕೆ 5,000 ವರ್ಷಗಳ ಹಿಂದ್ಗಡೆನೆ ಹೇಳ್ಕೊಟ್ಟಂತದ್ದು ನಾವೆಲ್ಲಿ ಫಾಲೋ ಮಾಡ್ತಿದ್ವಿ. ಇವ್ರುಗಳು ದೊಡ್ಡವ್ರ ಮಕ್ಕಳೆಲ್ಲ ನೋಡಿ ಸೇಫ್ ಆಗಿರ್ತಾರೆ, ನಡು ರೋಡಿಗೆ ಬರೋರು ನಾವೇ. ಆ ಗಲಾಟೆ, ಈ ಗಲಾಟೆ, ನೀರ್ ಗಲಾಟೆ, ಭಾಷೆ ಗಲಾಟೆ, ಧರ್ಮದ ಗಲಾಟೆ, ಆ ಗಲಾಟೆ, ಚುಚ್ಚಿಸ್ಕೊಳ್ಳೋದು, ಗುದ್ದಿಸ್ಕೊಳ್ಳೋದು, ಗಲಾಟೆ ಮಾಡೋದು. ಇದೇ ಸತ್ಯ. ಸ್ವಲ್ಪ ಜಾಗ್ರತೆ ಇಂಥದ್ದು ನಡೀತಿದೆ. ಎಲ್ಲೋ ಆ ಥರದ ಒಂದು ಎಳೆದಾಟಗಳಿಗೆ ಒಳಗಾಗತಕ್ಕಂಥ ಒಂದು ಛಾಯೆ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಅದರಲ್ಲೂ ಮುಖ್ಯವಾಗಿ ಕನ್ಯಾ ರಾಶಿ, ಇವತ್ತು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿದ್ರೆ ಅಲ್ಲಿ ಯಾರಾದ್ರೂ ನಿಮ್ಮನ್ನ ಕಾಲೆಳಿತಕ್ಕಂಥ ಪ್ರಸಂಗ ಆಗುತ್ತೆ. ತುಂಬಾ ಕೇರ್ಫುಲ್ ಆಗಿ ಹೆಜ್ಜೆ ಹಾಕಿ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರಾಷ್ಟಮ, ಮೋಸ, ದಗ, ಅನ್ಯಾಯ, ಲಂಚ, ಮೋಸ, ಅಯ್ಯೋ ಇದು ಎಲ್ಲಿಗೋ ಬಂದು ನಿಂತು ಬಿಟ್ಟಿದೆ. ತುಲಾ ರಾಶಿಗೆ ಬೆಂಕಿಯೇ, ಹುಷಾರು. ಆತಲ್ಲಿ ಮೋಸ ಮಾಡಿದ್ರೆ ಉಪ್ಪು ತಿಂದವ ನೀರು ಕುಡಿಯಬೇಕು. ಧರ್ಮಬದ್ಧವಾಗಿದ್ದೀರಾ, ಅದೇ ನಿಮ್ಮನ್ನ ಕಾಪಾಡುತ್ತೆ. ಊಟ ಬಟ್ಟೆಗೆ ತೊಂದರೆ ಇಲ್ಲ. ವೃಶ್ಚಿಕ ರಾಶಿ, ವಿಜಯದುಂದುಬಿ, ಫ್ಯಾಂಟಾಸ್ಟಿಕ್ ಡೇ. ಭಾಗ್ಯೇ ಸಪ್ತಮಂ, ಸಪ್ತಮೇ ತೃತೀಯಂ. ಬ್ಯೂಟಿಫುಲ್ ಆಗಿದೆ. ವಿಜಯ ಸ್ಥಾನದಲ್ಲಿದ್ದಾನೆ. ಚೆನ್ನಾಗಿದೆ. ವೃತ್ತಿಪರವಾಗಿ ಸ್ವಂತ ವ್ಯವಹಾರ, ಸ್ವಂತ ಬಿಸ್ನೆಸ್, ಸ್ವಂತ ಕನ್ಸಲ್ಟೆನ್ಸಿ ನಡೆಸ್ತಿದ್ದೀರಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರಭಾವ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ 6ನೇ ಮನೆ, ಸೂರ್ಯನ ಸಾರ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಬಿಸ್ನೆಸ್ ನಡೆಸ್ತಿದ್ದೀರಿ, ರಿಯಲ್ ಎಸ್ಟೇಟ್ ಅಲ್ಲಿದ್ದೀರಿ, ಟ್ರಾವೆಲ್ಸ್ ಅಲ್ಲಿದ್ದೀರಿ, ವೆಹಿಕಲ್ಸ್ ಅಲ್ಲಿದ್ದೀರಿ, ಬಂಗಾರದ ವ್ಯಾಪಾರ, ಆರ್ಕಿಟೆಕ್ಚರ್, ಇಂಜಿನಿಯರ್, ಇಂತಹ ಒಂದು ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ಮಕರ ರಾಶಿ, ಚಂದ್ರ ಪಂಚಮದಲ್ಲಿ, ಮಕ್ಕಳ ವಿಚಾರ, ಸ್ವಲ್ಪ ಜವಾಬ್ದಾರಿ, ಸ್ವಲ್ಪ ಟೆನ್ಷನ್ನು, ಕಮಿಟ್ಮೆಂಟು, ಈ ತರದ ಒಂದು ಸಣ್ಣ ತೊಳಲಾಟ ಆಗತಕ್ಕಂಥದ್ದಾಗುತ್ತೆ ಮಕರ ರಾಶಿಗೆ. ಮನುಷ್ಯ ಅಂದಮೇಲೆ ಇದ್ದಿದ್ದೆ ಮಕ್ಕಳೇ. ಹೌದು, ಮನುಷ್ಯನಿಗೆ ಮಾತ್ರ. ನೋಡಿ, ತುಂಬಾ ಜನ ನಾನು ನೋಡ್ತಿರ್ತೇನೆ, ಹೇಳ್ಬಾರ್ದು, ತಂದೆ ತಾಯಿಯನ್ನ ಯಾಕೆ ಗೌರವಿಸಬೇಕು ಗೊತ್ತಾ? ನೀನು ಎತ್ತಾಕಿದ್ದೀಯಾ, ನೀನು ನೋಡು, ಇದು ಕೊಟ್ಟಿದ್ದೀಯಾ, ಅದು ಕೊಟ್ಟಿದ್ದೀಯಾ, ಇದೇನ್ ಮಾಡಿದ್ದೀಯಾ ಅಂತ. ತಂದೆ ತಾಯಿಯನ್ನ ನಮ್ಮ ವೈದಿಕ, ನಮ್ಮ ಧರ್ಮ ಏನ್ ಹೇಳುತ್ತೆ ಗೊತ್ತಾ? ಯಾಕೆ ಗೌರವಿಸಬೇಕು ಗೊತ್ತಾ? ನಮಗೆ ಜನ್ಮ ಕೊಟ್ಟಿದ್ದಕ್ಕೆ ನಾವು ಮೊದಲು ಅವರ ಪಾದಕ್ಕೆ ಬೀಳ್ಬೇಕು. ನಮಗೊಂದು ಜನ್ಮ ಈ ಲೋಕದಲ್ಲಿ ಯಾರೂ ಮಾಡದ ಶಕ್ತಿ ನಮಗೆ ಮಾಡಲಿಕ್ಕೆ, ನಮಗೊಂದು ಸೃಷ್ಟಿ ಕಾರ್ಯಕ್ಕೆ ಅವರು ನಿಂತರು. ನಮ್ಮಿಂದ ಎಷ್ಟು ಒಳ್ಳೇದು ಮಾಡ್ಬೋದು ಗೊತ್ತಾ? ಎಂತೆಂಥ ಗುಣಲಕ್ಷಣಗಳಿದ್ದಾವೆ ಗೊತ್ತಾ? ಎಂಥ ವಿಶೇಷ ಶಕ್ತಿ ಇದೆ ಗೊತ್ತಾ? ಅದನ್ನೆಲ್ಲ ಮರೆತು ನೀನೇನು ಆಸ್ತಿ ಮಾಡಿದೆ, ನೀನೇನು ಕೊಟ್ಟೆ, ಈ ತರ ನಿಂದಿಸ್ತಾ ಅವ್ರನ್ನ ಕರ್ಕೊಂಡೋಗಿ ವೃದ್ಧಾಶ್ರಮ ಹಾಕ್ತಾ, ಮನೆಯಲ್ಲೇ ಇಟ್ಟು ಹೊಡಿತಾ ಬಡಿತಾ. ಇವತ್ತು ನಿಮ್ಮ ಗಂಡ ಯಾರು ಗೊತ್ತಾ? ಅದೇ ಅತ್ತೆ ಮಾವನನ್ನ. ಆ ಕೊಟ್ಟ ಗಂಡ ಎಷ್ಟು ಲಕ್ಷ ದುಡಿತಾನೋ, 1,000 ರೂಪಾಯಿ ದುಡಿತಾನೋ, ಇವತ್ತು ನಿಮ್ಮನ್ನ ಸಾಕ್ತಿದ್ದಾನೆ, ಪೋಷಿಸ್ತಾನೆ. ಅತ್ತೆ ಮಾವನನ್ನು ನಿಂದಿಸ್ತಾ, ತಂದೆ ತಾಯಿಗಿಂತ ಹೆಚ್ಚು. ಇಂಥ ಮನೆಗೆ ಕಳಿಸ್ಬಿಟ್ಟಿದ್ಯಾ, ಇಂಥವನ್ನ ಮದುವೆ ಮಾಡಿಬಿಟ್ಟಿದ್ಯಾ, ಇಂಥವಳನ್ನ ತಂದಿಟ್ಬಿಟ್ಟಿದ್ಯಾ. ಈ ರೀತಿ ಸತ್ಯವಾಗ್ಲೂ ಹೇಳ್ತಾನೆ, ಯಾರು ತಂದೆ ತಾಯಿಯನ್ನ ಅಗೌರವವಾಗಿ ನಡೆಸಿಕೊಳ್ಳುತ್ತಾರೋ ಪರವಾಗಿಲ್ಲ, ನಾವು ದೂರ ಇದ್ಬಿಡೋಣ, ಏನೋ ಒಂದು ಮಾಡೋಣ, ನಮ್ಮ ಕರ್ತವ್ಯ. ನಾವು ಪಡ್ಕೊಂಡು ಬಂದಿಲ್ಲ ಅಷ್ಟೇ. ಅವರನ್ನ ನಿಂದಿಸುವ ಶಕ್ತಿ ನಮಗೆಲ್ಲ, ಮಾಡಲೇಬಾರದು. ಘೋರಾತಿ ಘೋರ ಪಾಪ ಆ ಥರದ್ದಾಗುತ್ತೆ. ಸೊ ಇವತ್ತು ನೀವೇನ್ ಮಾಡಿದ್ರು ಮಕ್ಕಳ ವಿಚಾರ, ಮನೆ ವಿಚಾರದಲ್ಲಿ ಒಂದು ಸಣ್ಣ ಗಾಯ ಆಗತಕ್ಕಂಥ ಪ್ರಭಾವ, ಎಚ್ಚರಿಕೆ. ಸಂಗಾತಿಯಿಂದ ಸಹಕಾರ, ವಿಶೇಷವಾಗಿ ಕುಂಭರಾಶಿ.
ಸ್ವಲ್ಪ ಸಿಡ ಅಂತ ಇರ್ತೀರಿ, ಸ್ವಲ್ಪ ಟೆನ್ಷನ್ನೇ. ಮನೆ ವಿಚಾರವೋ, ವೃತ್ತಿ ವಿಚಾರವೋ, ಕುಟುಂಬ ವಿಚಾರವೋ, ಯಾಕೋ ನಿಮ್ಮ ಅಂಕೆಗೆ ಸಿಗ್ತಿಲ್ಲ. 12ನೇ ಮನೇಲಿ ಅಷ್ಟು ಗ್ರಹ. ಕೊಡೋದು ತಗೊಳ್ಳೋದು, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ಉದ್ಯೋಗ, ದುಡುಕಬೇಡಿ. ಆಯ್ತಾ? ದೂರದ ವ್ಯಾಪಾರ, ದೂರದ ಉದ್ಯೋಗ, ತುಂಬಾ ದೊಡ್ಡ ರೆಸ್ಟ್ ತಗೊಳಕ್ ಹೋಗ್ಬೇಡಿ. ಇರುವ ಕೆಲಸ ಕಾರ್ಯ ನೆಮ್ಮದಿಯಾಗಿರ್ತಕ್ಕಂಥದ್ದಿರುತ್ತೆ. ನಿಮ್ಮ ಕೊಲೀಗ್ಸು, ಸಬಾರ್ಡಿನೇಟ್ ಹತ್ರ ಸ್ವಲ್ಪ ಸಮಾಧಾನವಾಗಿರಿ. ಮೀನರಾಶಿ, ಲಾಭದಲ್ಲಿ ಸೂರ್ಯ, 3ನೇ ಮನೇಲಿ ಚಂದ್ರ, ಮುಟ್ಟಿದ್ದೆಲ್ಲವೂ ಬಂಗಾರ. ಹಂಗಂತ ಹೇಳಿದ್ದೆ ಗುರುಗಳೇ, ನಾನು ಹೋಗ್ಬಿಟ್ಟು ಎಲ್ಲ ಮುಟ್ತೀನಿ, ಲಂಚ ತಗೋತೀನಿ, ಮೋಸ ಮಾಡ್ತೀನಿ, ದಗ ಮಾಡ್ತೀನಿ, ದರೋಡೆ ಮಾಡ್ತೀನಿ, ಇಂಥ ಕೆಲಸಗಳು ಹೇಳ್ಬೇಡಿ. ನಾವು ಅದೇ ಹೇಳೋದು, ನೀವು ನೀತಿ ನಿಜಾಯಿತಿಯಿಂದ, ಧರ್ಮಬದ್ಧತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿ ದೈವವೇ ಮುಂದೆ ನಿಂತು ನಡೆಸುತ್ತದೆ. ಬ್ಯೂಟಿಫುಲ್. ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸಿನ್, ಟೀಚಿಂಗ್, ಕೋಚಿಂಗ್, ಕಲಾ ಟೀಚಿಂಗ್, ಆರ್ಕಿಟೆಕ್ಚರ್ ಟೀಚಿಂಗ್ ವಿಭಾಗದಲ್ಲಿ ವೈದ್ಯಕೀಯ ಟೀಚಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಟೀಚಿಂಗ್ ಇರ್ಬೋದು, ಎನಿ ವಿಭಾಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.